ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಂದಿನಿಂದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜನ್ಮ ನಕ್ಷತ್ರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಗುರುಗಳೇ, ನಕ್ಷತ್ರಗಳ ಸರಣಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ನಕ್ಷತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಅಶ್ವಿನಿ ನಕ್ಷತ್ರದ ಬಗ್ಗೆ ಮಾತಾಡ್ತೀನಿ. ಆತ್ಮೀಯ ವೀಕ್ಷಕರೇ, ಅಶ್ವಿನಿ ನಕ್ಷತ್ರ ಬಚಕ್ರದಲ್ಲಿ ಅಥವಾ ರಾಶಿ ಚಕ್ರದಲ್ಲಿ ಒಟ್ಟಾರೆ 27 ನಕ್ಷತ್ರಗಳ ಪೈಕಿ ಇದೊಂದು ಪ್ರಾಥಮಿಕವಾದ ನಕ್ಷತ್ರ, ಮೊದಲನೇ ನಕ್ಷತ್ರ. ನೋಡಿ, ಪ್ರಾಥಮಿಕವಾದ ನಕ್ಷತ್ರ ಅಂತ ಕರೆಯೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂತಂದರೆ, ಈ ಮೂಲಭೂತವಾದ ವಿಚಾರ ಅಂತ ನಾವೇನು ಹೇಳ್ತೀವಿ, ದಿ ರೂಟ್ಸ್ ಆ್ಯಂಡ್ ಫಂಡಮೆಂಟಲ್ಸ್, ಅದಕ್ಕೆ ಅನುಗುಣವಾಗಿ ಈ 12 ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ, ಏನು ಈ ಸಪ್ತವಿಂಶತಿ ನಕ್ಷತ್ರಗಳು ಅಂತ ಕರೆಯಲ್ಪಡುವಂತಹ ಈ 27 ನಕ್ಷತ್ರಗಳ ಪೈಕಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಅಂತಂದಾಗ ಹೊಸ ಒಂದು ಅಡ್ವೆಂಚರು, ಹೊಸದು ಪ್ರಾರಂಭ ಮಾಡ್ತಕ್ಕಂಥದ್ದು, ಹೊಸದಕ್ಕಾಗಿ ಏನು ಹಂಬಲಿಸ್ತಕ್ಕಂಥದ್ದು, ಹೊಸ ವಿಷಯಕ್ಕಾಗಿ ತುಡಿತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಹೊಸತನ್ನು ಆರಂಭಿಸುವಂತಹ ಒಂದು ಸುಲಕ್ಷಣ, ಅದಕ್ಕೆ ಸಾಂಕೇತಿಕವಾಗಿ ಈ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಸಹಜವಾಗಿ ಮೇಷರಾಶಿಯಲ್ಲಿ ಏನು ಕುಜನ ರಾಶ್ಯಾಧಿಪತ್ಯಕ್ಕೆ ಅನುಗುಣವಾದಂತಹ ಈ ಮೇಷರಾಶಿಯಲ್ಲಿ ಬರ್ತಕ್ಕಂತಹ ಪೂರ್ಣ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಅಂದರೆ ಗ್ರಹಾಧಿಪತಿ ಕೇತುಗ್ರಹ. ಕೇತುಗ್ರಹದ ಪ್ರಾತಿನಿಧ್ಯಕ್ಕೆ ಒಳಪಡ್ತಕ್ಕಂತಹ ಒಂದು ನಕ್ಷತ್ರ. ಹಾಗೆ ಈ ನಕ್ಷತ್ರವನ್ನು ರೂಲ್ ಮಾಡತಕ್ಕಂತಹ ದೇವತೆಗಳು ಅಂದರೆ ಅಧಿದೇವತೆಗಳು ಯಾರಪ್ಪ ಅಂತಂದರೆ, ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿ ದೇವರ ವರಪುತ್ರರು, ಅವಳಿ ಜವಳಿ ಮಕ್ಕಳಾದಂತಹ, ಅಂದರೆ ಸೂರ್ಯನಾರಾಯಣ ಸ್ವಾಮಿ ಹಾಗೂ ಸನ್ನಾದೇವಿಗೆ ಜನ್ಮ ತಾಳಿದಂತಹ ಅವಳಿ ಜವಳಿ ಮಕ್ಕಳು ಈ ಅಶ್ವಿನಿ ಕುಮಾರರು. ಅಶ್ವಿನಿ ಕುಮಾರರು ಈ ನಕ್ಷತ್ರವನ್ನು ಆಳ್ತಾರೆ. ಅಶ್ವಿನಿ ಕುಮಾರರು ಏನು ದೇವಲೋಕದ ಮಹಾವೈದ್ಯರು. ದೇ ಆರ್ ದಿ ಡಿವೈನ್ ಫಿಸಿಷಿಯನ್ಸ್ ಆಫ್ ದಿ ಗಾಡ್ ಕಿಂಗ್ಡಮ್. ಹಾಗಾಗಿ ಈ ದೇವಲೋಕದ ಈ ವಿಶೇಷಕರವಾದಂತಹ ವೈದ್ಯಾಧಿಕಾರಿಗಳು ಈ ನಕ್ಷತ್ರವನ್ನು ಆಳ್ತಕ್ಕಂಥವರು. ಅಶ್ವಿನಿ ಕುಮಾರರ ದಯೆ ಇರತಕ್ಕಂತಹ ಈ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತೀರಿ, ಅವರು ಸರ್ವೇ ಸಾಮಾನ್ಯವಾಗಿ ಜೀವನದಲ್ಲಿ ಅಭಯವನ್ನು, ನಿಶ್ಚಲವನ್ನು, ವಿಶೇಷಕರವಾದಂತಹ ಒಂದು ನಿರಾತಂಕಭರಿತವಾದಂತಹ ಜೀವನವನ್ನು ಖಂಡಿತವಾಗಲೂ ನಿಶ್ಚಯವಾಗಿ ಹೊಂದಿರ್ತೀರಿ. ಹಾಗಾಗಿ ಅಚಲವಾದಂತಹ ನಂಬಿಕೆ ಯಾವುದೇ ವಿಷಯದಲ್ಲೂ, ಅದರಲ್ಲೂ ಭಗವಂತನ ವಿಷಯದಲ್ಲಿ ನಿಶ್ಚಯವಾದಂತಹ ಒಂದು ಈ ಕೆಲಸವನ್ನು ತಾವು ಕೈಗೆತ್ಕೊಂಡಂತಹ ಕೆಲಸವನ್ನು ಮಾಡೇ ತೀರ್ತಕ್ಕಂತಹ ಒಂದು ಆ ನಿರ್ಣಯ, ಆ ನಿಶ್ಚಯವಾದಂತಹ ನಿರ್ಣಯ ಏನು ಒಂದು ಭಗವಂತನ
ಸದನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ವಿಶಿಷ್ಟ ಲಕ್ಷಣ ಎಲ್ಲವನ್ನೂ ಸಹ ಹೊಂದಿರತಕ್ಕಂಥವರು ಅಶ್ವಿನಿ ನಕ್ಷತ್ರದವರು. ಹಾಗಾಗಿ ಭಾಳನೇ ಒಂದು ವಿಧವಾಗಿ ಯಾವುದೇ ಒಂದು ವಿಚಾರದಲ್ಲೂ ಅಷ್ಟೇ ಅವರು ದಿ ಡೋಂಟ್ ಕೇರ್, ಯಾವುದಕ್ಕೂ ಇಂಥದ್ದು ಕೇರ್ ಮಾಡಬೇಕು ಬಿಡಬೇಕು ಅಂತ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಹೋಗಲ್ಲ. ತಮಗನಿಸ್ತಾ ಮಾಡ್ತಾ ಇರ್ತಾರೆ. ಹಾಗೆ ನೆವರ್ ಗಿವ್ ಅಪ್ ಪಾಲಿಸಿ ಅಂಥೇಳಿ ಅವರು ಒಂದು ಸತಿ ಕೈಗೆತ್ಕೊಂಡಂಥ ಕೆಲಸ ಶತಾಯಗತಾಯ ಪರಿಪೂರ್ಣ ಆಗುವವರೆಗೂ ಬಿಡೋದಿಲ್ಲ. ಇಷ್ಟೆಲ್ಲ ಒಂದು ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥವರು ಈ ಅಶ್ವಿನಿ ನಕ್ಷತ್ರದವರು. ನೋಡಿ, ಅಶ್ವಿನಿ ನಕ್ಷತ್ರದವರಲ್ಲಿ ಸಾಮಾನ್ಯವಾಗಿ ಈ ದೃಢತೆಯ ವಿಚಾರವನ್ನು ನಾವು ನೋಡ್ಬೋದು. ದೃಢತೆ ಹಾಗೂ ಆ ದೃಢ ನಿಶ್ಚಯ ಅಂದರೆ ಸಂಕಲ್ಪ, ದಿ ಮೆಂಟಲ್ ರೆಸಲ್ಯೂಷನಲ್ ಪವರ್ ಅಂತ ನಾವೇನು ಒಂದು ಯುನಿಕ್ಕಾಗಿ ಹೇಳ್ತೀವಿ, ಆ ಮೆಂಟಲ್ ರೆಸಲ್ಯೂಷನ್ ಪವರ್ ಭಾಳ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಕಲ್ಪ ಆದಮೇಲೆ ಒಂದು ಆ ವಿಶೇಷವಾದ ಸನ್ನಡತೆಯ ಲೆಕ್ಕಾಚಾರದಲ್ಲಿ ಅವರು ಆ ಸಂಕಲ್ಪವನ್ನು ಪರಿಪೂರ್ಣಗೊಳಿಸ್ಕೊಳ್ತಕ್ಕಂಥದ್ದು. ನೋಡಿ, ಸಂಕಲ್ಪ ಆ ಸಂಕಲ್ಪವನ್ನು ಒಂದು ವಿಶೇಷವಾದಂತಹ ಒಂದು ಈ ಸನ್ನಡತೆಯ ಮೂಲಕ ಅವರು ಆ ಸಂಕಲ್ಪಗಳನ್ನು ಈಡೇರಿಸ್ತಕ್ಕಂಥದ್ದು. ನೋಡಿ, ಅವ್ರು ಮಾಡ್ತಕ್ಕಂತಹ ಸಂಕಲ್ಪ ಅದನ್ನು ಭಾಳನೇ ಒಂದು ಕಾನ್ಸಂಟ್ರೇಟಿವ್ ಆಗಿ ಒಂದು ವಿಧವಾದಂತಹ ಆ ಟ್ರ್ಯಾಕ್ನಲ್ಲೇ ಆ ಸಂಕಲ್ಪವನ್ನು ಒಂದು ಪ್ಲ್ಯಾನ್ಡ್ ಟ್ರ್ಯಾಕ್ ಅಂತ ಹೇಳ್ತೀವಿ, ಆ ಪ್ಲ್ಯಾನ್ಡ್ ಟ್ರ್ಯಾಕ್ನಲ್ಲೇ ಆ ಸಂಕಲ್ಪವನ್ನು ಅವರು ನಡೆಸಿ ತೀರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಯೋಜನಾಪೂರ್ವಕವಾದಂತಹ ವಿಚಾರ ಅಂತ ಹೇಳ್ತೀವಿ. ಆ ಯೋಜನಾಪೂರ್ವಕವಾದ ವಿಚಾರ ಅಂದರೆ ಪ್ರಾಪರ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಇವರೆಲ್ಲ ನಿಜವಾಗ್ಲೂ ವ್ಯಾಪಾರಸ್ಥರಾಗ್ಬಿಟ್ರೆ ಅಂದರೆ ಬಿಸ್ನೆಸ್ ಮೆನ್ಸ್ಗಳಾಗ್ಬಿಟ್ರಂತೂ 100% ಇವರು ಉತ್ತಮವಾಗಿ ಸ್ಟ್ರಾಟಜಿಕ್ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಹಾಗಾಗಿ ಒಳ್ಳೆ ಬಿಸ್ನೆಸ್ ಮೆನ್ ಆಗ್ಬೋದು ಇವರು. ಈ ಅಶ್ವಿನಿ ನಕ್ಷತ್ರದವರಿಗೆ ಆ ಚಾಕುಚಕ್ಯತೆ ಭಾಳ ಚೆನ್ನಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸ್ಪೆಷಲ್ ವರ್ಡ್ನಲ್ಲಿ ಇವ್ರನ್ನ ನಾವು ಟರ್ಮ್ ಮಾಡ್ಬೋದು ಅಂತಂದರೆ ಎಸ್ಪೆಷಲಿ ಆನೆಸ್ಟಿ ಪೀಪಲ್, ಎಲ್ಲದಕ್ಕಿಂತ ಮುಖ್ಯವಾಗಿ ಲಾಯಲ್ ಪರ್ಸ್ನಾಲಿಟೀಸ್. ಹಾಗಾಗಿ ಈ ಲಾಯಲ್ಟಿ ಅನ್ನುವಂಥದ್ದು ಮನುಷ್ಯನಿಗೆ ಬಹಳನೇ ಪ್ರಾಮುಖ್ಯತೆಯಿಂದ ಅದು ಅವನು ಅಡಾಪ್ಟ್ ಮಾಡಿಕೊಳ್ಳೇಬೇಕು, ಅಂದರೆ ಅದನ್ನು ಅನ್ವಯಗೊಳಿಸ್ಕೊಳ್ಳೇಬೇಕು ಅವನ ವ್ಯಕ್ತಿತ್ವದಲ್ಲಿ. ಹಾಗಾಗಿ ಅದನ್ನು ಯಾವೊಬ್ಬ ಮನುಷ್ಯ ತಾನು ಒಂದು ನಂಬಿಕೆಗೆ ಪಾತ್ರನಾಗುವಂತಹ ಒಂದು ವಿಚಾರದಲ್ಲಿ ಆ ಒಂದು ನಂಬಿಕಸ್ಥ ಅಂತ ಅನ್ನಿಸ್ಕೋತಾನೆ. ಆ ನಂಬಿಕಸ್ಥ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅವನು ಖಂಡಿತವಾಗಲೂ ಯಾವುದೇ ಒಂದು ವಿಧದಲ್ಲಿ ಆ ನಂಬಿಕೆಗೆ ಅರ್ಹನಾಗಿ ನಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವರೆಲ್ಲ ಒಂದು ನಂಬಿಕೆಗೆ ಪಾತ್ರರಾಗಿ ಬಾಳಿ ಬದುಕುವಂಥದ್ದು ಅವರ ನಡೆ ನುಡಿ. ಇಂಥ ಒಂದು ವಿಚಾರಗಳಲ್ಲಿ ಆ ನಂಬಿಕೆಗೆ ಒಂದು ವಿಧವಾದ ಅರ್ಹತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಮೇಲುಗೈಯನ್ನು ಸಾಧಿಸ್ತಾರೆ. ದಟ್ಸ್ ವೈ ದೀಸ್ ಪೀಪಲ್ ಆರ್ ಲಾಯಲ್ ಪರ್ಸ್ನಾಲಿಟೀಸ್. ಹಾಗಾಗಿ ಲಾಯಲ್ಟಿ ದೊಡ್ಡದು. ಎಷ್ಟೋ ಜನ ರಾಯಲ್ಟಿಗಾಗಿ ಲಾಯಲ್ಟಿ ಮರೆತು ಬಿಡ್ತಾರೆ. ಹಾಗಾಗಿ ಆ ಲಾಯಲ್ಟಿಗಾಗಿ ಮನುಷ್ಯ ಬಾಳಿ ಬದುಕಬೇಕು, ರಾಯಲ್ಟಿಗಾಗಲ್ಲ. ಸೊ ಇದನ್ನು ತಾವು
ಈ ಅಶ್ವಿನಿ ನಕ್ಷತ್ರದವರು ಬೇಸಿಕಲಿ ನಿಮಗದು ಗೊತ್ತಿರುತ್ತೆ. ನೋಡಿ, ಇಲ್ಲೊಂದು ವಿಷಯವನ್ನು ನಾನು ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಯಾವುದೇ ನಕ್ಷತ್ರಗಳು ಒಬ್ಬ ವ್ಯಕ್ತಿಯ ಒಂದು ಈ ಜನ್ಮತ ಬಂದಿರತಕ್ಕಂತಹ ಗುಣಲಕ್ಷಣಗಳು. ಹಾಗಾಗಿ ಯಾವುದೇ ನಕ್ಷತ್ರಗಳ ಈ ಕಾರಕತ್ವಗಳ ವಿಚಾರ ಅಥವಾ ಯಾವುದೇ ನಕ್ಷತ್ರಗಳ ಒಂದು ಸಾಂಕೇತಿಕವಾದ ವಿಚಾರಗಳೆಲ್ಲವೂ ಸಹ ಹೇಗಿರುತ್ತಪ್ಪ ಅಂದರೆ ಆ ವ್ಯಕ್ತಿಯ ರಕ್ತಗತವಾದ ಲಕ್ಷಣಗಳಾಗಿರುತ್ತೆ. ಜನ್ಮತ ಅವನದನ್ನು ಅನುಸರಣೆ ಮಾಡ್ಕೊಂಬರುವಂತಹ ವಿಚಾರಗಳಾಗಿರುತ್ತೆ. ಅದನ್ನೇ ನಾವು ನಕ್ಷತ್ರದ ಕಾರಕತ್ವಗಳು ಅಂತ ಕರೀತಕ್ಕಂಥದ್ದು. ಹಾಗಾಗಿ ಇದನ್ನು ಮರಿಬಾರದು. ಸೊ ಹಾಗಾಗಿ ಯಾವುದೇ ವ್ಯಕ್ತಿಯ ನಕ್ಷತ್ರದ ವಿಚಾರಗಳು ಏನೇನು ಹೇಳುತ್ತೆ ಅದೆಲ್ಲವೂ ಸಹ ಆ ವ್ಯಕ್ತಿಯ ಈ ರಕ್ತಗತವಾದಂತಹ ಗುಣಲಕ್ಷಣಗಳು ಅಂತ ತಾವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ರಕ್ತದ ಗುಣ ಭಾಳನೇ ವಿಶೇಷವಾದ್ದು. ಅದು ಏನು ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಮಾತ್ರ ಇರುತ್ತೆ ಅಂತ ತಿಳ್ಕೊಬೇಡಿ. ಸತ್ತ ಮೇಲೂ ಸಹ ರಕ್ತದಲ್ಲಿ ಆ ಗುಣ ಅಡಕವಾಗಿರುತ್ತೆ. ಹಾಗಾಗಿ ಈ ರಕ್ತದ ಗುಣ ಈ ಸುಟ್ಟರೂ ಹೋಗಲ್ಲ ಅಂತಾರೆ. ಅಂದರೆ ಹುಟ್ಟುಗುಣ ವಿಚ್ ಈಸ್ ಈಕ್ವಲ್ ಟು ರಕ್ತದ ಗುಣ, ಅದು ಸುಟ್ಟರೂ ಹೋಗಲ್ಲ. ಇದು ತಿಳ್ಕೋಬೇಕು. ಒಂದು ನಾಣ್ಣುಡಿ ಇದು, ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂಥೇಳಿ. ಹಾಗಾಗಿ ಅದರ ಪ್ರಕಾರ ಹುಟ್ಟುಗುಣ ಅಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ದಿ ರಕ್ತದ ಗುಣ. ಅದು ಸುಟ್ಟರೂ ಹೋಗಲ್ಲ. ಇದನ್ನು ತಾವು ತಿಳ್ಕೋಬೇಕು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನಪ್ಪ ಅಂತಂದರೆ, ಈ ವ್ಯಕ್ತಿಗಳು ಇವರಲ್ಲಿ ಇರ್ತಕ್ಕಂತಹ ಅಗಾಧವಾದ ಶಕ್ತಿ, ಆ ಪವರ್ನ ಬಳಕೆ ಮಾಡಿಕೊಂಡು, ಆ ಸಾಮರ್ಥ್ಯವನ್ನು ಬಳಕೆ ಮಾಡಿಕೊಂಡು ಇವರು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಅಂದರೆ ಆ ಪಾಸಿಟಿವ್ ಎನರ್ಜಿಯಿಂದ ಅವರು ಪ್ರಾಮಾಣಿಕತೆಯನ್ನು ಪ್ರತಿಪಾದಿಸ್ತಾರೆ. ಇದೆಲ್ಲ ಒಂದು ಆ ಕೀವರ್ಡ್ ಆಗಿ ಇವ್ರಿಗೆ ನಾವು ಕೊಡ್ಬೋದು ಅಶ್ವಿನಿ ನಕ್ಷತ್ರದವ್ರಿಗೆ. ಹಾಗಾಗಿ ಸಾಂಕೇತಿಕವಾಗಿ ಒಂದು ನಂಬಿಕೆಗೆ ಅರ್ಹರಾದಂಥ ವ್ಯಕ್ತಿತ್ವಗಳು, ಹಾಗೆ ಒಂದು ವಿಧವಾಗಿ ಯಾವುದೇ ಒಂದು ವಿಚಾರದಲ್ಲಿ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂಥವರು, ಹಾಗೆ ನಡೆ, ನುಡಿ, ಆಚಾರ, ಸದ್ವಿಚಾರ ಇಂಥ ವಿಚಾರಗಳಲ್ಲಿ ಒಂದು ಗಟ್ಟಿತನವನ್ನು ಉಳಿಸ್ಕೊಂಡಿರ್ತಕ್ಕಂಥವ್ರು ಅಂತಂದರೆ ತಪ್ಪಾಗೋಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಹಾಗಾಗಿ ಇಷ್ಟು ತಿಳ್ಕೋಬೇಕು. ಇಷ್ಟು ಒಂದು ಜನರಲ್ ಟ್ರೈಟ್ಸ್ ಅಂತ ಹೇಳ್ಬೋದು. ಈ ಅಶ್ವಿನಿ ನಕ್ಷತ್ರದವರ ಜನರಲ್ ಟ್ರೈಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಈ ಅಶ್ವಿನಿ ನಕ್ಷತ್ರದವರು ಸುಮಾರು ಜನ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಯಾವಾಗ ಬರುತ್ತಪ್ಪ ಅಂತ ಸಹಜವಾಗಿ ಅವ್ರಿಗೊಂದು ಪ್ರಶ್ನೆ ಇರುತ್ತೆ. ನೋಡಿ, ಅಶ್ವಿನಿ ನಕ್ಷತ್ರದವ್ರಿಗೆ ಭಾಳ ಪ್ರಮುಖವಾಗಿ ಟರ್ನಿಂಗ್ ಪಾಯಿಂಟ್ಸ್ ಬಂದರೆ 19ನೇ ಏಜಲ್ಲಿ ಬರುತ್ತೆ, 21ರಲ್ಲೂ ಸಹ ಬರುತ್ತೆ. ಅಂದರೆ ಈ 19ರಿಂದ 21ರ ಆಸ್ಪಾಸ್ನಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಬರ್ಬೋದು ಅಂತ ಒಂದು ಜನರಲಾಗಿ ಹೇಳ್ಬೋದು. ಇದು ಫಸ್ಟ್ ಲೆವೆಲ್ ಟರ್ನಿಂಗ್ ಪಾಯಿಂಟ್. ಆದರೆ ಸೆಕೆಂಡ್ ಲೆವೆಲ್ ಟರ್ನಿಂಗ್ ಪಾಯಿಂಟು ಮದುವೆ ಆದಮೇಲೆ ಬರ್ತಕ್ಕಂಥದ್ದು. 30 ಏಜ್ ಆಗಬೇಕದಕ್ಕೆ. ಬಟ್ ಹಾಗಂತ 30 ಒಳಗಡೆ ಮದುವೆ ಆಗೋಗ್ಬಿಟ್ಟಿದ್ರೆ ಯಾರಿಗಾದರೂ ಅಶ್ವಿನಿ ನಕ್ಷತ್ರದವ್ರಿಗೆ ಅವಾಗ ಬರೋಲ್ವಾ ಅಂತಂದರೆ ಅಷ್ಟಾಗಿ ಬರೋಲ್ಲ. ಅವ್ರ ಮದುವೆ ಆಗಿರಲಿ, 30ರ ಆಸ್ಪಾಸ್ದಲ್ಲಿ ಮದುವೆ ಆಗಿರಲಿ ಅಥವಾ ಮುಂಚೆನೇ ಆಗಿರಲಿ, ಅಥವಾ ಮದುವೆ ಅನ್ನುವಂಥದ್ದು 30 ಮೇಲೂ ಸಹ ನಡೆದಿರಲಿ, ಏನು ತೊಂದರೆ ಇಲ್ಲ. ಸೊ ಒಂದು ವೇರಿಯಬಲ್ ಫ್ಯಾಕ್ಟ್ರ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬಟ್ ಆಫ್ಟರ್ ಮ್ಯಾರೇಜ್ ಅಂತೂ 100% ಅವರು ದೇ ವಿಲ್ ಬಿ ಗೋಯಿಂಗ್ ಟು ಪ್ರಾಸ್ಪರ್. ಅದರಲ್ಲಿ ಬೇರೊಂದು ಮಾತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೈ ಚಾನ್ಸ್ ಇನ್ನೂ ಮದುವೆ ಆಗಿಲ್ಲ, 30 ಆಗೋಗ್ಬಿಟ್ಟಿದೆ ಅಂತಂದರೆ ಅಲ್ಲೊಂದು ಮದುವೆ ಆಗಿಲ್ಲದೆ ಹೋದರೂ ಸಹ ಒಂದು ವಿಧವಾದಂತಹ ಏಳಿಗೆ, ಸಮೃದ್ಧಿಯುತವಾದ ವಿಚಾರಗಳು ಅವ್ರ ಜೀವನದಲ್ಲಿ ಕಾಣುತ್ತೆ 30ರ ಒಂದು ಈ ವಯಸ್ಸಿನಲ್ಲಿ. ಹಾಗೆ ಮದುವೆ ಆದಮೇಲೆ ಅದರಲ್ಲೂ ಈ ಅಶ್ವಿನಿ ನಕ್ಷತ್ರದವರಿಗೆ ಆ ಸಂತಾನ ಉಂಟಾದ ಮೇಲೆ 100% ಅವ್ರಿಗೆ
ಏಳ್ಗೆ ಅನ್ನುವಂಥದ್ದು ಭಾಳ ವಿಶೇಷವಾಗುತ್ತೆ ಈ ನಕ್ಷತ್ರದವ್ರಿಗೆ. ಆಮೇಲೆ ಎಸ್ಪೆಷಲಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಬಹಳ ಒಂದು ಡಿಟರ್ಮಿನೇಷನ್, ಒಂದು ದಕ್ಷ ಸಾಮರ್ಥ್ಯ ಅಂತ ಏನು ಹೇಳ್ತೀವಿ, ಆ ದಕ್ಷ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಅಂದರೆ ದಕ್ಷತೆ ಪ್ಲಸ್ ಒಂದು ಸಮರ್ಥವಾದಂತಹ ವಿಚಾರ, ಆ ಎರಡೂ ಸೇರಿದರೆ ದಕ್ಷ ಸಾಮರ್ಥ್ಯ ಅಂತ ಹೇಳ್ತಕ್ಕಂಥದ್ದು. ಸೊ ದಕ್ಷ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು ಎಲ್ಲದಕ್ಕಿಂತ ಮುಖ್ಯವಾಗಿ ವಿಲ್ ಪವರನ್ನು ಭಾಳ ಚೆನ್ನಾಗಿ ಹೊಂದಿರುವಂಥ ಜನಗಳು. ನೋಡಿ, ಇಲ್ಲಿ ಸರ್ವೇ ಸಾಮಾನ್ಯವಾಗಿ 4 ಪಾದಗಳೇನು ಬರುತ್ತೆ ಈ ಪ್ರತಿಯೊಂದು ನಕ್ಷತ್ರದಲ್ಲೂ, ಆ ನಕ್ಷತ್ರಗಳ ಪಾದಕ್ಕನುಗುಣವಾಗಿ ಸ್ವಲ್ಪ ವಿಚಾರಗಳು ವೇರಿಯೇಷನ್ಗೆ ಒಳಪಡ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದ 1ನೇ ಚರಣ ಸಾಮಾನ್ಯವಾಗಿ ಈ ಸ್ಟ್ರಾಂಗ್ ವಿಲ್ ಪವರ್ನ ಹೊಂದಿರತಕ್ಕಂತಹ ಜನ ಇವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಲ್ಲಿರ್ತಕ್ಕಂತಹ ದಕ್ಷತೆ, ಸಾಮರ್ಥ್ಯಯುತವಾದ ವಿಚಾರ, ಹಾಗೆ ಆ ಕಷ್ಟ ಸಹಿಷ್ಣುತೆ, ಎಂಥ ಸಂದರ್ಭ ಬರಲಿ ನಾನು ಸಹಿಸ್ಕೊಂಡು ಮುನ್ನುಗ್ತೀನಿ ಅನ್ನುವಂತಹ ಆ ಮುನ್ನುಗ್ಗುವಂತಹ ಒಂದು ಸ್ಪಿರಿಟ್, ಆ ಸಾಹಸ ಮನೋಭಾವ. ಹಾಗಾಗಿ ಆ ಅಡ್ವೆಂಚರಸ್ ಸ್ಪಿರಿಟ್ ಅಂತ ನಾವಿಲ್ಲಿ ಪ್ರತ್ಯೇಕವಾಗಿ ಈ ವಿಚಾರವನ್ನು ನಾವು ಮಾತಾಡಬೇಕಾಗುತ್ತೆ. ಹಾಗಾಗಿ ಪ್ರಯತ್ನಗಳನ್ನ ಮಾಡೋದರಲ್ಲಿ ಇವರು ನಿಸ್ಸೀಮರು. ಇಂಥದ್ದು ಹಾಗಲ್ಲ ನನ್ನ ಕೈಯಲ್ಲಿ ಅನ್ನುವಂಥದ್ದು ಮಾತೇ ಇಲ್ಲ. ಹಾಗಾಗಿ ಆ ಅಡ್ವೆಂಚರಸ್ ಸ್ಪಿರಿಟ್ ಇದೆಯಲ್ಲ, ಸಾಹಸ ಮನೋಭಾವ, ಆ ವಿಶೇಷಕರವಾದಂತಹ ಒಂದು ವಿಚಾರ ಅಶ್ವಿನಿ ನಕ್ಷತ್ರದ ಈ ಎಸ್ಪೆಷಲಿ ಏನು ಈ ಮೊದಲನೇ ಪಾದದ ವ್ಯಕ್ತಿತ್ವಗಳಲ್ಲಿ. ಹಾಗೆ 2ನೇ ಪಾದದ ವ್ಯಕ್ತಿಗಳು, ಅವರ ವ್ಯಕ್ತಿಗತವಾದ ವಿಚಾರ ಒಂದು ಸರ್ವೇ ಸಾಮಾನ್ಯವಾಗಿ ಹೀಗೇ ಇರಬೇಕಪ್ಪ, ಹೀಗೇ ನಡ್ಕೋಬೇಕು, ಇದೇ ಥರವೇ ನಾನು ನನ್ನ ಒಂದು ದಾರಿಲಿ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಷನ್, ಆ ವಿಷನನ್ನು ಇಟ್ಕೊಂಡು ಹೋಗ್ತಕ್ಕಂಥದ್ದು, ಆ ದೃಷ್ಟಿ ಮತ್ತು ದೂರದೃಷ್ಟಿ ಎರಡೂ ಸಹ ಇರತಕ್ಕಂಥ ವಿಚಾರ ಇದೆಯಲ್ಲ, ಇದು 2ನೇ ಪಾದ. ಹಾಗಾಗಿ ಇವರೊಂಥರ ಈ ಪರ್ಫೆಕ್ಷನಿಸ್ಟ್ ಇದ್ದಂಗೆ, ಪರ್ಫೆಕ್ಟಾಗಿರಬೇಕು, ಏನೇ ಇದ್ದರೂ ಪರ್ಫೆಕ್ಟಾಗಿರಬೇಕು. ಒಂಥರ ಹರಡ್ಕೊಂಡಿದ್ದಂಗೆ ಗಲೀಜಾಗಿರೋ ಥರ ಒಂದು ವಾತಾವರಣ, ಇದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಕ್ಲಾಸಾಗಿ ಪರ್ಫೆಕ್ಟಾಗಿರಬೇಕು. ಆಮೇಲೆ ಅವರು ಹಾಕೊಳ್ಳುವಂಥ ಪ್ಲ್ಯಾನ್ಗಳು ಅಷ್ಟೇ ಭಾಳ ಪರ್ಫೆಕ್ಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ಪರ್ಫೆಕ್ಷನಿಸ್ಟ್ ಅಂತ ಒಂದೇ ಮಾತಲ್ಲಿ ಹೇಳಿದ್ರೆ ತಪ್ಪಾಗೋದಿಲ್ಲ. 3ನೇ ಪಾದದವರು ಒಂದು ಈ ತೀಕ್ಷ್ಣಮತಿ ಅಂತ ಹೇಳ್ತೀವಿ, ಅದರಲ್ಲೂ ಸಹ ವಿಶೇಷಕರವಾದಂತಹ ಒಂದು ಬುದ್ಧಿ. ನೋಡಿ, ಆ ಬುದ್ಧಿ ಅನ್ನುವಂಥದ್ದು ಮನುಷ್ಯನಿಗೆ ಭಗವಂತ ಕೊಟ್ಟಿರೋ ವರ. ಹಾಗಾಗಿ ಆ ಬುದ್ಧಿನ ಯೂಸ್ ಮಾಡಿಕೊಂಡು ನಾವು ನಮ್ಮ ನಡತೆಗಳನ್ನು ನಾವು ಒಂದು ವಿಧದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಹಾಗಾಗಿ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನೆ, ಯಾವ ಮನುಷ್ಯ ತಪ್ಪು ಮಾಡೋದಿಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಹಾಗಾಗಿ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯುವನೇ ಮನುಜ. ಹಾಗಾಗಿ ಆ ತಿದ್ದಿ ನಡ್ಕೊಂಡು ಹೋಗುವಂತಹ ಗುಣ ಖಂಡಿತವಾಗ್ಲೂ ಇರಬೇಕಾಗತ್ತೆ. ಅದಕ್ಕೆ ಸದ್ಬುದ್ಧಿ ಇರಬೇಕಾಗ್ತದೆ. ಸದ್ಬುದ್ಧಿ ಇಲ್ಲ ಅಂತಂದರೆ ಭಾಳ ಕಷ್ಟ. ಹಾಗಾಗಿ ಸದ್ಬುದ್ಧಿಯನ್ನು ಇಟ್ಕೊಂಡು ಆ ವಿನಯವಾಗಿ ಜೀವನ ಸಾಧಿಸ್ಕೊಂಡು ಹೋಗ್ಬೇಕಲ್ಲ, ಅದು ಭಾಳನೇ ದೊಡ್ಡ ವಿಷಯ. ಹಾಗಾಗಿ ಸದ್ಬುದ್ಧಿ, ಆ ವಿನಯತೆ ಹಾಗೂ ವಿಶೇಷವಾದ ಕ್ರಿಯಾಶೀಲತೆ, ಒಂದು ಆ್ಯಕ್ಟಿವ್ ಆಗಿರಬೇಕು ಸದಾಕಾಲ ಅಂತ ಹೇಳಿ ಆಸೆ ಪಡ್ತಕ್ಕಂಥವ್ರು ಭಾಳ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರನ್ನವರು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಈ ಅಶ್ವಿನಿ ನಕ್ಷತ್ರದ ಏನು 3ನೇ ಚರಣದವರು ಭಾಳ ಒಂದು ಸಕ್ರಿಯರಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂತಹ ಜನರು ಅಂತಂದರೆ ತಪ್ಪಾಗಲ್ಲ. ಆಮೇಲೆ ಈ 4ನೇ ಪಾದದವರು ಅವ್ರನ್ನ ಒಂದೇ ಮಾತಲ್ಲಿ ಹೇಳೋದಾದರೆ, ಅವರಲ್ಲಿರ್ತಕ್ಕಂತಹ ಒಂದು ವಿಶೇಷವಾದ ಆತ್ಮವಿಶ್ವಾಸ ಅವ್ರನ್ನ ಯಾವತ್ತೂ ಒಂದು ಸಾಧಕರನ್ನಾಗಿ ಮಾಡುತ್ತೆ. ಒಂದು ಸ್ಥಿರವಾದ ಆತ್ಮವಿಶ್ವಾಸ ಯಾವತ್ತೂ ಅತಿಯಾಗೂ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ. ಆ ಸ್ಥಿರವಾದ ಆತ್ಮವಿಶ್ವಾಸಕ್ಕೆ
ಪ್ರತೀಕವೇ ಈ ಅಶ್ವಿನಿ ನಕ್ಷತ್ರದ 4ನೇ ಪಾದದವರು. ಒಟ್ಟಾರೆ ಈ ಎಲ್ಲ 4 ಪಾದಗಳು ನೋಡಿ ಎಷ್ಟರ ಮಟ್ಟಿಗೆ ಒಂದು ವಿಧವಾದ ವೇರಿಯೇಷನ್ಸನ್ನು ನಾವು ಹೊಂದಿವೆ. ಆದರೆ ಮೂಲಭೂತವಾದಂತಹ ವಿಚಾರಗಳು, ಆ ಕಾರಕತ್ವಗಳು ಖಂಡಿತವಾಗ್ಲೂ ಎಲ್ಲರಿಗೂ ಒಂದೇ ಥರ ಅಪ್ಲಿಕಬಲ್ ಆದರೂ ಸ್ವಲ್ಪ ವೇರಿಯೇಷನ್ಸು ಈ ಪಾದಗಳ ಲೆವೆಲಲ್ಲಿ ನಾವು ಖಂಡಿತವಾಗ್ಲೂ ಕಾಣ್ಬೋದು. ಆಮೇಲೆ ಈ ಅಶ್ವಿನಿ ನಕ್ಷತ್ರದವರು ಅವರ ಜೀವನದಲ್ಲಿ ಮೇಲಕ್ಕೆ ಬರಬೇಕು ಅಂತಂದರೆ ಗುರುವಿನ ಅನುಗ್ರಹ ಅವ್ರಿಗೆ ವಿಶೇಷವಾಗಿ ಬೇಕಾಗುತ್ತೆ. ನೋಡಿ, ಈ ನಕ್ಷತ್ರ ಇರ್ತಕ್ಕಂಥದ್ದು ಮೇಷರಾಶಿಯಿಂದ 9ನೇ ಮನೆ ಧನುಸ್ನಾಧಿಪತಿ ಗುರು. ಹಾಗಾಗಿ ಗುರುವಿನ ಒಂದು ಸದನುಗ್ರಹ ವಿಶೇಷವಾಗಿ ಬೇಕಾಗುತ್ತೆ. ಹಾಗೆ ಈ ಮೇಷದಿಂದ 5ಮ ಸ್ಥಾನದ ಅಧಿಪತಿ ರವಿ, ಈ ರವಿ ಗ್ರಹದ ಒಂದು ವಿಶೇಷಾನುಗ್ರಹ ಖಂಡಿತವಾಗ್ಲೂ ಇವರಿಗೆ ಬೇಕಾಗುತ್ತೆ. ಅತಿ ಮುಖ್ಯವಾಗಿ ಹೇಳೋದಾದರೆ ಗುರು ಮತ್ತು ರವಿ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಶ್ವಿನಿ ನಕ್ಷತ್ರದವ್ರಿಗೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಈ ಗುರು ಮತ್ತು ರವಿ ಇವರಿಬ್ಬರ ಪೊಸಿಷನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅತಿ ಮುಖ್ಯವಾಗಿ ರವಿಯ ಪೊಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಅವರ ದೀರ್ಘಾವಧಿಯ ಒಂದು ಜೀವನಕ್ಕೆ, ಹಾಗೆ ದೀರ್ಘಾವಧಿಯ ಒಂದು ಈ ಸಾಧನೆಗಳನ್ನು ಮಾಡಲಿಕ್ಕೆ. ಅವರು ಏನು ಲಾಂಗ್ ಲಾಸ್ಟಿಂಗ್ ಅಚೀವ್ಮೆಂಟ್ಸ್ ಅಂತ ಏನು ಮಾಡೋದಕ್ಕೆ ಅವರು ಮುಂದಾಗ್ತಾರೆ, ಅದಕ್ಕೆ ಸೂರ್ಯನ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೂರ್ಯ ಇವರು ಜಾತಕದಲ್ಲಿ ಪವರ್ಲೆಸ್ ಆದರೆ ಲಾಂಗ್ ಟರ್ಮ್ಗೆ ಆಗ್ತಕ್ಕಂತಹ ಕೆಲವು ಕೆಲಸಗಳು ಸಹಜವಾಗಿ ಒಂದು ಭವಿಷ್ಯತ್ತಿನ ದೃಷ್ಟಿಕೋನದಲ್ಲಿ ಅವು ಸಾಕಾರಗೊಳ್ಳೋದು ಕಷ್ಟವಾಗುತ್ತೆ. ಹಾಗಾಗಿ ಸೂರ್ಯ ಪವರ್ಫುಲ್ ಸ್ಟೇಟಸಲ್ಲಿದ್ದಾಗ ಒಂದು ಜೀವನದ ಉದ್ದಗಲಕ್ಕೂ ಸಹ ಅವರ ಸಾಧನೆಯನ್ನು ಅವರು ನೆನ್ಕೊಂಡು ನಡಿಬೋದು. ಅಷ್ಟರ ಮಟ್ಟಿಗೆ ಅವರು ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳಾಗ್ತಾರೆ. ಆ ಲೆವೆಲ್ಗೆ ಸಾಧಕರಾಗ್ತಾರೆ ಅಂತಂದರೆ ತಪ್ಪಾಗಲ್ಲ. ಒಟ್ಟಾರೆ ಅಶ್ವಿನಿ ನಕ್ಷತ್ರದ ಈ ವ್ಯಕ್ತಿಗಳು ಯಾರು ಈ ಮಂಗಳವಾರ ಅಥವಾ ಭಾನುವಾರ ಅಥವಾ ಶನಿವಾರ ಯಾರು ಹುಟ್ಟಿರ್ತಾರೆ ಈ ನಕ್ಷತ್ರದಲ್ಲಿ, ಅವ್ರ ಜೀವನ ಅತ್ಯಂತ ಸುಲಭವಾಗಿ, ಅತ್ಯಂತ ಒಂದು ವಿಶೇಷವಾದಂತಹ ಒಂದು ನಿಟ್ಟಿನಲ್ಲಿ ಅವ್ರ ಜೀವನ ಸಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೈವಾನುಗ್ರಹ, ಅದೃಷ್ಟದಾಯಕವಾದ ವಿಚಾರಗಳು ಖಂಡಿತವಾಗ್ಲೂ ಅವ್ರಿಗೆ ಒಂದು ಸ್ಪೆಷಲ್ಲಾಗಿ ಲಭಿಸುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ಈ ನಾರದ ಸಂಹಿತೆ ಅನ್ನುವಂತಹ ಗ್ರಂಥದಲ್ಲಿ ಆಗಿರತಕ್ಕಂತಹ ಈ ಉಲ್ಲೇಖನೆ ಎಸ್ಪೆಷಲಿ ಯಾರು ಈ ಅಶ್ವಿನಿ ನಕ್ಷತ್ರದಲ್ಲಿ ಭಾನುವಾರ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಡೇ ಟೈಮ್ ಆ್ಯಂಡ್ ಮಂಗಳವಾರ ಐದರ್ ಡೇ ಟೈಮ್ ಆರ್ ನೈಟ್ ಟೈಮ್, ಹಾಗೆ ಶನಿವಾರ ಪರ್ಟಿಕ್ಯುಲರ್ ಆಗಿ ಡೇ ಟೈಮ್ ಸ್ಪೆಷಲ್ ಪ್ರಾವಿಷನ್ನು, ನೈಟ್ ಟೈಮ್ಗೂ ಸಹ ಒಂದು ವಿಧವಾಗಿ ಒಂದು ಸ್ಪೆಷಲ್ ಪ್ರಾವಿಷನ್ ಕೊಡ್ಬೋದು. ಬಟ್ ಕಂಪೇರಿಟಿವ್ಲಿ ಸ್ಯಾಟರ್ಡೆ ಡೇ ಟೈಮ್ ವಂಡರ್ಫುಲ್. ಸೊ ಹಾಗಾಗಿ ಎಸ್ಪೆಷಲಿ ಈ 3 ವಾರದಲ್ಲಿ ಡೇ ಟೈಮ್ ಹುಟ್ಟಿರ್ತಕ್ಕಂಥವ್ರು ದಿ ಬೆಸ್ಟ್. ಅದರಲ್ಲೂ ಈ ಭಾನುವಾರ ಡೇ ಟೈಮು ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಅತ್ಯಂತ ಅದೃಷ್ಟದಾಯಕವಾದಂತಹ ಒಂದು ವಿಚಾರಗಳಿಗೆ ಅವರು ಪಾತ್ರರಾಗ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮಂಗಳವಾರದಲ್ಲಿ ಹುಟ್ಟತಕ್ಕಂಥವರು ಅವರು ಅಸಾಮಾನ್ಯ ಪುರುಷರು ಅಂತ ಅನ್ನಿಸ್ಕೊಳ್ಳುವಂತಹ ಒಂದು ವಿಚಾರ ಅವ್ರ ಜೀವನದಲ್ಲಿ. ಆ ಒಂದು ಟೈಟ್ಲನ್ನು ಅವರು ತಗೋತಾರೆ. ಅಸಾಮಾನ್ಯ ವ್ಯಕ್ತಿಗಳು ಅಂತ ಅನ್ನಿಸ್ಕೋತಾರೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂಥೇಳಿ ನಾರದ ಸಂಹಿತೆಯಲ್ಲಿ ಒಂದು ಉಲ್ಲೇಖನೆ ಇದೆ. ಹಾಗಾಗಿ ಒಟ್ಟಾರೆ ಈ 3 ವಾರಗಳಲ್ಲಿ ಹುಟ್ಟಿರ್ತಕ್ಕಂಥವರು ಪರ್ಟಿಕ್ಯುಲರ್ ಆಗಿ ಈ ನಕ್ಷತ್ರದಲ್ಲಿ ಅವರಿಗೆ ವಿಶೇಷವಾದಂತಹ ಅದೃಷ್ಟ, ಭಾಗ್ಯೋದಯದ ವಿಚಾರಗಳು, ಒಂದು ಪುಣ್ಯ ಫಲಗಳು ಇದೆಲ್ಲ ಒಂದು ಪ್ರಾಪ್ತವಾಗ್ತಕ್ಕಂಥದ್ದು ಅತಿ ಬೇಗನೆ ಚಿಕ್ಕ ವಯಸ್ಸಿನಲ್ಲೇ. ಹಾಗಾದರೆ ಇನ್ನು ಬೇರೆ ವಾರದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೇನು ಸಿಗೋದಿಲ್ವಾ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಸಿಗುತ್ತೆ. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಒಂದು ಮಧ್ಯ ವಯಸ್ಸಿನ ಸಂದರ್ಭಗಳು ಕಳಿಬೇಕಾಗುತ್ತೆ. ತದನಂತರದಲ್ಲಿ ಅವ್ರಿಗೆ ಸಿಗುತ್ತೆ, ಏನು ತೊಂದರೆ ಏನಿಲ್ಲ. ಬಟ್ ತಾಳ್ಮೆಯಿಂದ ಒಂದು ಎಲ್ಲವನ್ನು ಸಹಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇಟ್ಕೊಂಡು ಅವ್ರು ಹೋದರೆ ಖಂಡಿತವಾಗ್ಲೂ ದೊರಕುತ್ತೆ. ಅದರಲ್ಲಿ ಬೇರೊಂದು ಮಾತು ಬೇಡ. ವೀಕ್ಷಕರೇ,
ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅವರ ಜನ್ಮ ಜಾತಕದಲ್ಲಿ ಪ್ರತ್ಯೇಕವಾಗಿ ಈ ಎರಡು ಗ್ರಹಗಳನ್ನ ಅವರು ಅನಲೈಸ್ ಮಾಡಲೇಬೇಕು. ಒಂದು ಶನಿ, ಮತ್ತೊಂದು ರಾಹು. ಈ ಎರಡು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ 9ನೇ ಸ್ಥಾನ ಅಥವಾ 12ನೇ ಸ್ಥಾನದಲ್ಲಿ, ಅಂದರೆ ರಾಶಿಯಿಂದ 9, 12ನೇ ಸ್ಥಾನದಲ್ಲಿ ಇದ್ದಾಗ ಸಹಜವಾಗಿ ಅವ್ರ ಜೀವನದಲ್ಲಿ ಒಂದಲ್ಲ ಒಂದು ವಿಧವಾದಂತಹ ದುರ್ಘಟನೆಗಳು ನಡೀತಕ್ಕಂತಹದ್ದು ಸಹಜ. ಇದು ನೋಡಿ, ನಾನು ಯಾರಿಗೂ ಎದುರಿಸ್ತಕ್ಕಂತಹ ಒಂದು ವಿಚಾರ ಅಲ್ಲ. ಇದು ಸಹಜವಾಗಿಯೇ ಅವ್ರ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದು ಒಂದಲ್ಲ ಒಂದು ದುರ್ಘಟನೆಗಳು ನಡೆದು ಅದರಿಂದ ಅವರು ಕೆಲವೊಬ್ಬರು ಈಚೆಗೆ ಬರ್ತಾರೆ, ಕೆಲವೊಬ್ಬರು ಅದರಲ್ಲೇ ತೊಳಲಾಡ್ತಕ್ಕಂತಹ ಒಂದು ಪರಿಸ್ಥಿತಿಗೆ ಒಳಪಡ್ತಾರೆ. ಹಾಗಾಗಿ ಇದರಿಂದ ಏನಪ್ಪ ಪರಿಹಾರ ಅಂತಂದರೆ, ಸಾಮಾನ್ಯವಾಗಿ ಮಧ್ಯ ವಯಸ್ಸಿನಲ್ಲಿ 35 ವಯಸ್ಸಿನ ಮೇಲ್ಪಟ್ಟ ಹಾಗೆ ಏನಾಗುತ್ತೆ, ಯಾರ ಜಾತಕದಲ್ಲಿ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋರಂತಹ ವ್ಯಕ್ತಿಗಳ ಒಂದು ಜಾತಕದಲ್ಲಿ ಪರ್ಟಿಕ್ಯುಲರ್ ಆಗಿ ಈ 9ನೇ ಮನೆ ಹಾಗೂ 12ನೇ ಮನೆಯಲ್ಲಿ ಶನಿ ಅಥವಾ ರಾಹು ಇದ್ದಾರಾ ಅಂತ ನೋಡ್ಕೋಬೇಕಾಗತ್ತೆ. ಆ ಥರ ಇದ್ದಂಥ ಪರಿಸ್ಥಿತಿಯಲ್ಲಿ ಅವರು ಸರ್ವೇ ಸಾಮಾನ್ಯವಾಗಿ ಮೊದಲನೇದಾಗಿ ಅವ್ರಿಗೆ ಭಗವಂತನ ಆಶೀರ್ವಾದ, ಅದರಲ್ಲೂ ಈ ಮಹಾಮೃತ್ಯುಂಜಯನ ಒಂದು ಆಶೀರ್ವಾದ ಬೇಕಾಗುತ್ತೆ, ಅಥವಾ ಏನು ಸ್ವಾಮಿ ನಂಜುಂಡೇಶ್ವರನ ಆಶೀರ್ವಾದ, ಒಟ್ಟಾರೆ ಸಾಕ್ಷಾತ್ ಪರಶಿವನ ಆಶೀರ್ವಾದ ಅವರಿಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಕ್ಲಾಸಿಕಲ್ ಟೆಕ್ಸ್ಟ್ನಲ್ಲಿ ಇರತಕ್ಕಂತಹ ಒಂದು ಉಲ್ಲೇಖನೆ, ಮಾನಸ ಸಾಗರಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ಇರತಕ್ಕಂಥ ಉಲ್ಲೇಖನೆ ಅಶ್ವಿನಿ ನಕ್ಷತ್ರದವ್ರಿಗೆ ರಾಶ್ಯಾತ್ ಭಾಗ್ಯಸ್ಥಾನದಲ್ಲಿ ರಾಹು ಅಥವಾ ಶನಿಯ ಸಂಚಾರದ ಒಂದು ಇದ್ದಂತಹ ಒಂದು ವಿಷಯ. ಅಂದರೆ ರಾಶಿಯಿಂದ 9ನೇ ಮನೆಯಲ್ಲಿ ಶನಿ ಅಥವಾ ರಾಹು ಇವರ ಸಂಚಾರ ಆಗುವಂತಹ ಸಂದರ್ಭದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಸಾಮಾನ್ಯವಾಗಿ ಅವ್ರ ಜೀವನದ ಮಧ್ಯ ವಯಸ್ಸಿನಲ್ಲಿ ಕೆಲವೊಂದು ದುರ್ಘಟನೆಗಳು ನಡೆಯುವಂತಹ ಸಂಭವ ಇದೆ ಅನ್ನುವಂತಹ ಒಂದು ಉಲ್ಲೇಖನೆಯನ್ನು ನಮ್ಮ ಈ ಒಂದು ಮಾನಸ ಸಾಗರಿ ಅನ್ನುವಂತಹ ಗ್ರಂಥದಲ್ಲಿ ಆಚಾರ್ಯರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರ ಸರ್ವೇ ಸಾಮಾನ್ಯವಾಗಿ ಅಶ್ವಿನಿ ನಕ್ಷತ್ರದವರು ಅವರ ಬರ್ತ್ ಚಾರ್ಟಲ್ಲಿ ನೋಡ್ಕೋಬೇಕು. ಈ ಥರ ಇದ್ದಂಥ ಸಂದರ್ಭದಲ್ಲಿ ನಾನು 2 ಕ್ಷೇತ್ರಗಳನ್ನ ರೆಕಮೆಂಡ್ ಮಾಡ್ತೀನಿ. ಹಾಗೆ ಈ ಒಂದು ಕಾಂಬಿನೇಷನ್ನು ಅಥವಾ ಈ ಒಂದು ಪೊಸಿಷನ್ ಆರ್ ಪ್ಲೇಸ್ಮೆಂಟು ಗ್ರಹದ್ದು ರಾಹುದಾಗಲಿ ಶನಿದಾಗಲಿ ಇರಲಿ ಇಲ್ಲದೆ ಹೋಗಲಿ, ಅವರೂ ಸಹ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ಖಂಡಿತವಾಗ್ಲೂ ತಾವು ನಾನು ಹೇಳ್ತಕ್ಕಂಥ ಈ 2 ಕ್ಷೇತ್ರಗಳನ್ನ ತಮ್ಮ ಜೀವಮಾನದಲ್ಲಿ ಒಂದು ಸಲ ಆದರೂ ಅಟ್ಲೀಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ನಿಮ್ಮ ಜನ್ಮ ಪಾವನ ಆಗುತ್ತೆ. ಅದು ಯಾವುದಪ್ಪ ಅಂತಂದರೆ, ಮೊದಲನೇದು ಈ ಕಾಂಚೀಪುರಂನಲ್ಲಿ ಇರತಕ್ಕಂತಹ ಏಕಾಂಬರನಾಥ ಸ್ವಾಮಿಯ ಒಂದು ಈ ದೇವಸ್ಥಾನ. ಹಾಗಾಗಿ ಏಕಾಂಬರನಾಥರ್ ಟೆಂಪಲ್ ಅಂತಲೇ ಅದನ್ನು ಕರೀತಾರೆ. ಕಾಂಚೀಪುರಂನಲ್ಲಿ ಇರ್ತಕ್ಕಂತಹ ಬಹಳ ಪ್ರಾಚೀನವಾದಂತಹ ಅನಾದಿ ಕಾಲದ ಒಂದು ದೇವಾಲಯ. ಇದು ಹೆಚ್ಚು ಕಡಿಮೆ 3500 ವರ್ಷಗಳ ಒಂದು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಈ ಶಿವನ ಆಲಯ. ಹಾಗಾಗಿ ಏಕಾಂಬರನಾಥ ಸ್ವಾಮಿ ಅಥವಾ ಏಕಾಂಬರೇಶ್ವರ ಅಂತ ಹೇಳ್ತಾರೆ. ಏಕಾಂಬರೇಶ್ವರನ ಒಂದು ದಿವ್ಯ ಸಾನ್ನಿಧ್ಯ ಏನು ಕಾಂಚೀಪುರಮಲ್ಲಿದೆ, ಆ ಕಾಂಚೀಪುರಂಗೆ ಹೋಗಿದ್ದು ತಾವು ಬನ್ನಿ. ಅದರಲ್ಲೂ ನಿಮ್ಮ ಜನ್ಮ ನಕ್ಷತ್ರವಾದಂತಹ ಅಶ್ವಿನಿ ನಕ್ಷತ್ರದ ದಿವಸ ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತಹ ಒಂದು ಓಪನಿಂಗ್ಸ್, ಅಂದರೆ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಜೀವನದ ದಿಕ್ಕೇ ಬದಲಾವಣೆ ಆಗ್ತಕ್ಕಂತಹ ಒಂದು ವಿಷಯ. ಈ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಹಾಗೆ ಕಂಚಿ ಕಾಮಾಕ್ಷಿ ಅಮ್ಮನವರ ಒಂದು ದೇವಾಲಯಕ್ಕೂ ಸಹ ಹೋಗಿದ್ದು ಬನ್ನಿ. ಕಾಮಾಕ್ಷಿ ದೇವಿ ಏನಿದ್ದಾರೆ, ಈ ಕಾಮಾಕ್ಷಿ ದೇವಿ ಈ ಏಕಾಂಬರನಾಥರ ಏನು ಶ್ರೀಮತಿಯಾಗಿ ಈ ದೇವಿ
ಈ ಬೇಡಿದ ಒಂದು ವರಗಳನ್ನು ಕರುಣಿಸ್ತಕ್ಕಂತಹ ದೇವಿ, ಭಕ್ತರ ಅಪೇಕ್ಷೆಯನ್ನು ಈಡೇರಿಸ್ತಕ್ಕಂತಹ ದೇವಿ. ಹಾಗಾಗಿ ಈ ಕಾಮಾಕ್ಷಿ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಹಾಗೆ ಕಾಮಾಕ್ಷಿ ಅಮ್ಮನವರ ಏನು ವಿಶೇಷವಾದ ಅನುಗ್ರಹ ನಿಮಗೆ ಪರಿಪೂರ್ಣವಾಗಿ ಸಿಗಬೇಕು ಅಂತಂದರೆ ಈ ಏಕಾಂಬರನಾಥರ ಒಂದು ದಿವ್ಯ ಸಾನ್ನಿಧ್ಯಕ್ಕೂ ತಾವು ಹೋಗಿದ್ದು ಬನ್ನಿ. ಏಕಾಂಬರೇಶ್ವರ, ಕಾಮಾಕ್ಷಿ ಅಮ್ಮ ಇವರಿಬ್ಬರ ಒಂದು ಅನುಗ್ರಹದಿಂದ ನಿಮ್ಮ ಒಂದು ಜೀವನ ಒಂದು ಸಾಫಲ್ಯತೆಯ ಒಂದು ದಿಕ್ಕಿನೆಡೆಗೆ ಸಾಗಲಿ ಅಂತ ನಾನು ಆಶಿಸ್ತೇನೆ. ಒಳ್ಳೆಯದಾಗಲಿ. ನೋಡಿ, ಎರಡನೇ ಕ್ಷೇತ್ರ ತಿರುವಣ್ಣಾಮಲೈನಲ್ಲಿ ಇರ್ತಕ್ಕಂಥದ್ದು. ಇದು ಸಹ ತಮಿಳುನಾಡಿನ ಒಂದು ರಾಜ್ಯದಲ್ಲೇ ಬರ್ತಕ್ಕಂತಹ ಒಂದು ಜಿಲ್ಲೆ, ಅದು ತಿರುವಣ್ಣಾಮಲೈ. ತಿರುವಣ್ಣಾಮಲೈನಲ್ಲಿರ್ತಕ್ಕಂತಹ ಏನು ಈ ಅಗ್ನಿ ತತ್ವಕ್ಕೆ ಅನುಗುಣವಾದಂತಹ ಒಂದು ಶಿವಮೂರ್ತಿ. ಹಾಗಾಗಿ ಅಗ್ನಿ ತತ್ವದ ಒಂದು ಆ ಒಂದು ಸ್ಥಾನ, ಅಗ್ನಿ ತತ್ವದ ಒಂದು ಸ್ಥಾನ ಅಂತಂದರೆ ತಪ್ಪಾಗೋಲ್ಲ. ಅದು ಅರುಣಾಚಲೇಶ್ವರ ಇರ್ತಕ್ಕಂತಹ ಒಂದು ಈ ಅಗ್ನಿಲಿಂಗದ ಸ್ವರೂಪದಲ್ಲಿ ಸ್ವಾಮಿ ಅರುಣಾಚಲೇಶ್ವರ ಇರತಕ್ಕಂತಹ ಒಂದು ದಿವ್ಯ ಸಾನ್ನಿಧ್ಯ, ಅರುಣಾಚಲೇಶ್ವರ ಟೆಂಪಲ್ ಇದಿರ್ತಕ್ಕಂಥದ್ದು ತಿರುವಣ್ಣಾಮಲೈನಲ್ಲಿ. ಈ ಎರಡೂ ದಿವ್ಯ ಸಾನ್ನಿಧ್ಯಗಳಿಗೆ ತಾವು ಹೋಗಿದ್ದು ಭೇಟಿ ಕೊಟ್ಟು ಬನ್ನಿ, ಸ್ವಾಮಿಯ ದರ್ಶನ ಮಾಡಿ. ಖಂಡಿತವಾಗ್ಲೂ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಭಾಳ ವಿಶೇಷವಾದಂತಹ ಕ್ಷೇತ್ರಗಳು ನೋಡಿ. ಅಗ್ನಿ ತತ್ವದ ರಾಶಿಯಲ್ಲಿ ಬರ್ತಕ್ಕಂತಹ ಅಗ್ನಿ ತತ್ವದ ಒಂದು ವಿಚಾರದಲ್ಲಿ ಆ ಟ್ರಿಪ್ಲಿಸಿಟಿ, ಆ ಫೈರ್ ಟ್ರಿಪ್ಲಿಸಿಟಿಗೆ ಏನು ಒತ್ತು ಕೊಡ್ತಕ್ಕಂತಹ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಅಗ್ನಿ ತತ್ವದ ಒಂದು ಸಾಂಕೇತಿಕವಾಗಿ ಇರತಕ್ಕಂತಹ ಈ ಅಗ್ನಿಲಿಂಗ ಅಂತ ಏನು ಹೇಳ್ತೀವಿ, ಅದು ಬೇರೆ ಯಾವುದೂ ಅಲ್ಲ, ಈ ಅರುಣಾಚಲೇಶ್ವರನ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಸ್ವಾಮಿ ಅರುಣಾಚಲೇಶ್ವರ ಅಗ್ನಿಲಿಂಗ ಸ್ವರೂಪನಾಗಿ ಇರ್ತಕ್ಕಂಥದ್ದು. ಆ ಸ್ವಾಮಿಯ ದರ್ಶನ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ಆ ಮನೋಭೀಷ್ಟತೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ಅದರಲ್ಲಿ ಯಾವುದೇ ಒಂದು ವಿಧದಲ್ಲಿ ತಾವು ಒಂದು ಎಳ್ಳಷ್ಟು ಸಂಶಯ ಇಟ್ಕೋಬೇಡಿ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ತಾವು ಆ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಎಲ್ಲ ಅಪೇಕ್ಷೆಗಳು ಈಡೇರಲಿ. ವೀಕ್ಷಕರೇ ನೋಡಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸಾಧಕರ ವಿಚಾರದಲ್ಲಿ ಮಾತಾಡೋದಾದರೆ, ಅಶ್ವಿನಿ ನಕ್ಷತ್ರ ಈ ಸಮಾಜಕ್ಕೆ ಅನೇಕ ಸಾಧಕರನ್ನು ಕೊಟ್ಟಿದೆ. ಅದರಲ್ಲೂ ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ ಕನ್ನಡ ಚಲನಚಿತ್ರ ರಂಗದ ಅನಭಿಷಿಕ್ತ ಒಂದು ರತ್ನ ಅಂತಂದರೂ ತಪ್ಪಾಗೋಲ್ಲ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ನಾಡಿನ ಜನರು ಒಬ್ಬ ಮಹಾನ್ ಪ್ರತಿಭೆಯನ್ನು ಗುರುತಿಸಿ, ಆ ಮಹಾಪ್ರತಿಭೆ ನಮ್ಮ ಜನರನ್ನು ಕೆಲಕಾಲವೇ ರಂಜಿಸಿದ್ರು. ಬಹಳ ಒಂದು ಭವಿಷ್ಯತ್ತಿನ ಹಲವು ವರ್ಷಗಳ ಕಾಲ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಅವರ ನಟನೆ ಯಾವತ್ತೂ ಅದು ಮಾಸದೇ ಇರುವ ಹಾಗೆ ಅವರು ಅಷ್ಟು ವಿಶೇಷವಾಗಿ ನಟಿಸಿ ನಮ್ಮನ್ನೆಲ್ಲ ರಂಜಿಸಿ ಇರ್ತಕ್ಕಂತಹ ಒಂದು ವಿಚಾರ. ಯಾರಪ್ಪ ಇವರು, ನಮ್ಮನ್ನೆಲ್ಲ ಅಷ್ಟರ ಮಟ್ಟಿಗೆ ರಂಜಿಸಿದಂಥ ಮಹಾನ್ ಭಾವ, ಅದು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಯಾರಿರ್ಬೋದು ಅಂತ ತಾವು ಅನ್ಕೋತಾ ಇದ್ದರೆ, ಅವರು ಬೇರೆ ಯಾರೂ ಅಲ್ಲ, ಕನ್ನಡ ಚಲನಚಿತ್ರರಂಗದ ದಂತಕಥೆ ಅಂತ ಆಗಲೇ ಹೇಳಿದೆ. ಕನ್ನಡ ಚಲನಚಿತ್ರರಂಗ ಕಂಡಂತಹ ಮೇರು ಪ್ರತಿಭೆ ಕರಾಟೆ ಕಿಂಗ್ ಶಂಕರ್ ನಾಗ್. ಹಾಗಾಗಿ ಶಂಕರ್ ನಾಗ್ರವರು ಹುಟ್ಟಿರ್ತಕ್ಕಂಥದ್ದು ಇದೇ ಅಶ್ವಿನಿ ನಕ್ಷತ್ರದಲ್ಲಿ. ಈ ಅಶ್ವಿನಿ ನಕ್ಷತ್ರ ಭಾಳ ವಿಶೇಷವಾದಂತಹ ಒಂದು ಏನು ಆ ಗುಣಲಕ್ಷಣಗಳನ್ನ ಅದು ಪ್ರತಿಪಾದಿಸುವಂತಹ ಒಂದು ವಿಚಾರ, ಅದೆಲ್ಲವೂ ಸಹ ಈ ನಮ್ಮ ಶಂಕರ್ ನಾಗ್ರವರು ಮೈಗೂಡಿಸ್ಕೊಂಡಿದ್ದರು ಅಂದರೆ ತಪ್ಪಾಗಲಾರದು.
ನೋಡಿ ಅವರೆಷ್ಟು ಆ ತೀಕ್ಷ್ಣಮತಿಗಳಾಗಿದ್ದರು. ಬಹಳ ಒಂದು ತ್ವರಿತವಾಗಿ ಅಂದರೆ ವೇಗವಾಗಿ ಹೇಗೆ ಒಂದು ಕೆಲಸ ಕಾರ್ಯಗಳನ್ನ ಹಲವು ಚಟುವಟಿಕೆಗಳನ್ನ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದರು. ಎಷ್ಟು ಮಟ್ಟಿಗೆ ಅವರು ಕಾರ್ಯೋನ್ಮುಖರಾಗಿ ದುಡಿತಾ ಇದ್ದರು, ಶ್ರಮಿಸ್ತಾ ಇದ್ದರು, ಸಕಲ ರೀತಿಯಾದ ಪ್ರಯತ್ನಗಳನ್ನ ಒಂದು ಎಡಬಿಡದೆ ಶತಾಯಗತಾಯ ಏನೇ ಆಗಲಿ ಆ ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ, ನಾನು ಸಾಫಲ್ಯತೆಯನ್ನು ಪಡೆದೇ ಪಡಿತೀನಿ ಅಂತ ಹೇಳಿ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಅವರು ಚಿಕ್ಕ ವಯಸ್ಸಿನಲ್ಲೇ ಮಾಡಿ ಅವರು ಈ ಇಹಲೋಕವನ್ನು ತ್ಯಜಿಸಿದರೆ. ನಿಜವಾಗ್ಲೂ ಬದುಕಿದ್ದು 36 ವರ್ಷ ಆದರೂ ಸಹ 360 ವರ್ಷ, ಅದ್ಯಾಕೆ 3600 ವರ್ಷಗಳ ಕಾಲದವರೆಗೂ ಸಹ ಬೇಕಾದ್ರೆ ನಾವು ಅವರ ಕೆಲಸಗಳನ್ನು ಸ್ಮರಣೆ ಮಾಡ್ಕೋಬೋದು. ಅಷ್ಟರ ಮಟ್ಟಿಗೆ ಅವರು ಅವರ ಕೆಲಸ ಕಾರ್ಯಗಳ ಮೂಲಕ ಅವರು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಕಾರ್ಯಗಳ ಮೂಲಕ ಅವರು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಆ ಹೆಜ್ಜೆ ಗುರುತನ್ನು ನಾವು ಖಂಡಿತವಾಗ್ಲೂ ಕಾಣ್ಬೋದು. ಅವರ ದೂರದೃಷ್ಟಿ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಈ ಕಲ್ಕಟ್ಟಾಗೆ ಒಂದು ಸಲ ಹೋಗಿದ್ರಂತೆ, ಪಶ್ಚಿಮ ಬಂಗಾಳದ ಈ ಕಲ್ಕಟ್ಟಾಗೆ ಹೋದಂತಹ ಸಂದರ್ಭದಲ್ಲಿ ಅವರು ಅದನ್ನೆಲ್ಲ ನೋಡಿ ಅನ್ಕೋತಾ ಇದ್ರಂತೆ, ನಮ್ಮ ಬೆಂಗಳೂರು ಸಹ ಯಾವಾಗಪ್ಪ ಇಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಕ್ಕಂಥದ್ದು ಅಂತೆಲ್ಲ ಹೇಳಿ. ಹಾಗೆ ವಿದೇಶಕ್ಕೆ ಹೋದಾಗ ಅಲ್ಲಿ ಈ ಮೆಟ್ರೋ ರೈಲು ಯೋಜನೆಗಳನ್ನೆಲ್ಲ ನೋಡಿ, ಅವತ್ತಿನ ಕಾಲದಲ್ಲೇ ಏನು ವಿದೇಶದಲ್ಲಿ ಮೆಟ್ರೋ ರೈಲು ಯೋಜನೆಗಳೆಲ್ಲ ಇತ್ತು, ಆ ಯೋಜನೆಯನ್ನು ಇವರು ಸಹ ಒಂದು ರೀತಿ ಒಂದು ವಿಧವಾದಂತಹ ಏನು ಆ ಬ್ಲೂ ಪ್ರಿಂಟ್, ಆ ಯೋಜನೆಯ ಒಂದು ಬ್ಲೂ ಪ್ರಿಂಟನ್ನು ಅಂದಿನ ಕಾಲದ ಏನು ಮುಖ್ಯಮಂತ್ರಿಗಳಾದಂತಹ ಈ ರಾಮಕೃಷ್ಣ ಹೆಗಡೆ ಅವ್ರ ಕೈಲಿ ಅವರು ತಂದು ಕೊಟ್ಟಿದ್ದರು. ಇದೆಲ್ಲ ಎಷ್ಟರ ಮಟ್ಟಿಗೆ ಪಾಪ ಅವ್ರಿಗೆ ದೂರದೃಷ್ಟಿ ಇತ್ತು, ಇದೆಲ್ಲ ನಾವು ಸ್ಮರಣೆ ಮಾಡ್ಕೋಬೇಕು. ಹಾಗಾಗಿ ಬರೀ ತಮ್ಮ ಒಂದು ವಿಚಾರದಲ್ಲಿ ಅಷ್ಟೇ ಅವ್ರು ಇದು ಮಾಡ್ಕೊಂಡಿಲ್ಲ, ತಾವಾಯಿತು ತಮ್ಮ ಕಥೆ ಆಯಿತು ಅಂತ ಅಂದ್ಕೊಂಡು ಹೋಗೋ ಈ ಜಗತ್ತಿನ ವ್ಯಕ್ತಿಗಳ ಹಲವು ವ್ಯಕ್ತಿಗಳ ನಡುವೆ ಸಾಮಾನ್ಯವಾಗಿ ತನ್ನದೂ ನೋಡಿಕೊಂಡು ತನ್ನ ಪರಿವಾರದವ್ರಿಗೂ ಸಹ ಒಂದು ವಿಧವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಅವರ ಒಂದು ವಿಷಯದಲ್ಲೂ ಹಲವು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಜಗತ್ತಿಗೂ ಸಹ ಒಳ್ಳೆಯದಾಗಬೇಕು ಅಂತ ಹೇಳಿ ಒಬ್ಬ ಜಗದುಪಕಾರಿಯಾಗಿ ಇದ್ರಲ್ಲ, ಆ ನಮ್ಮ ಶಂಕರನಾಗರವರು ನಿಜವಾಗ್ಲೂ ಮಹಾನ್ ಪುರುಷರು, ಮಹಾನ್ ವ್ಯಕ್ತಿಗಳು ಅಂತಂದರೆ ತಪ್ಪಾಗಲ್ಲ. ಹಾಗಾಗಿ ಸ್ವಾರ್ಥಯುತವಾದಂಥ ಪ್ರಪಂಚ ಈಗೆಲ್ಲ ನೀವು ನೋಡ್ತಾ ಇರ್ತೀರಿ. ಇದಾಗಲೇ ಕಲಿಗಾಲದ ಒಂದು ಲಕ್ಷಣಗಳು ಯಾವುದೋ ಕಾಲದಲ್ಲಿ ಲಕ್ಷಣಗಳೆಲ್ಲ ಆಗಲೇ ಗೋಚರವಾಗ್ತಾ ಇದೆ. ಸೊ ಮನುಷ್ಯ ಅಂತಂದಾಗ ತಾನಾಯಿತು, ತನ್ನ ಕಥೆ ಆಯಿತು, ತನ್ನ ಲೋಕ ಆಯಿತು ಅಂತ ಅಂದ್ಕೊಂಡು ಹೋಗುವಂತಹ ಒಂದು ವಿಚಾರದಲ್ಲಿ ಭವಿಷ್ಯತ್ನಲ್ಲಿ ಏನೋ ಒಂದು ದೊಡ್ಡ ಯೋಜನೆಗಳಾಗಬೇಕಪ್ಪ, ಭವಿಷ್ಯತ್ನಲ್ಲಿ ನಮ್ಮ ಜನಗಳಿಗೆ ಎಲ್ಪ್ ಆಗಬೇಕು ಅಂತ ಹೇಳಿ ಹಲವು ರೂಪುರೇಷೆಗಳನ್ನ ಹಾಕಿದ್ರಲ್ಲ ಈ ಪುಣ್ಯಾತ್ಮರು. ಸಮಾಜಕ್ಕಾಗಿ ಒಳ್ಳೆಯದಾಗಬೇಕು, ಸಮಾಜದ ಒಂದು ಏಳಿಗೆ ಅನ್ನುವಂಥದ್ದೇ ಅವರ ಹಿತವಾಗಿತ್ತು ಅಂತಂದರೆ ನಿಜವಾಗ್ಲೂ ನಾವೆಲ್ಲ ಅದನ್ನು ಸ್ಮರಣೆ ಮಾಡ್ಕೋಬೇಕಾದಂಥ ಒಂದು ವಿಚಾರವೇ. ಹಾಗಾಗಿ ಅವರನ್ನು ನಾವು ಪ್ರಾತಸ್ಮರಣೀಯರಾಗಿ ನಾವು ಕಾಣ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಶಂಕರನಾಗರವರು ಅಂಥ ಪ್ರಾತಸ್ಮರಣೀಯರ ಒಂದು ಲಿಸ್ಟ್ನಲ್ಲಿ ಬರತಕ್ಕಂಥ ವ್ಯಕ್ತಿತ್ವ ಅಂತಂದರೆ ಅದು ತಪ್ಪಾಗೋದಿಲ್ಲ. ನೋಡಿ ವೀಕ್ಷಕರೇ, ಈ ಶಂಕರನಾಗರವರು ಹುಟ್ಟಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ. ಅವರಿಗೆ ನಾನು ಆಗಲೇ ನೋಡಿ ಒಂದು ವಿಚಾರ ಹೇಳಿದೆ, ಏನು ಅಂತಂದರೆ ಶನಿ ಮತ್ತು ರಾಹು ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಶ್ವಿನಿ ನಕ್ಷತ್ರ ಬಾರ್ನ್ ಪೀಪಲ್ ಅಂತ ಹೇಳಿದ್ದೆ. ಹಾಗಾಗಿ ನೋಡಿ, ದುರ್ದೈವಯುಕ್ತವಾಗಿ ಅವರು ಅಕಾಲ ಮರಣಕ್ಕೆ ಈಡಾಗ್ತಕ್ಕಂಥದ್ದು. ಹಾಗಾಗಿ ಈ ಅಕಾಲಿಕ ಮರಣ ನಿಜವಾಗ್ಲೂ ಅದೆಷ್ಟೋ ಅಭಿಮಾನಿಗಳಿಗೆ ನಿದ್ದೆಗೆಡಿಸ್ತಕ್ಕಂತಹ ಒಂದು ವಿಚಾರ ಆಗಿತ್ತು ಅವತ್ತಿನ ಕಾಲಕ್ಕೆ. ಹಾಗೆ ಅದೆಷ್ಟೋ ಕನ್ನಡ ಚಿತ್ರರಂಗದ ಗಣ್ಯರೂ ಸಹ ಅವ್ರಿಗೂ ಸಹ ದಿಗ್ಭ್ರಮೆ ಆಗಿತ್ತು. 1990ನೇ ಇಸ್ವಿಯ ಸಂದರ್ಭ,
ಅವರು ಮರಣಕ್ಕೀಡಾದಂಥದ್ದು. ಹೆಚ್ಚು ಕಡಿಮೆ 36ನೇ ಏಜು ಅಂತ ಅನ್ಕೋಬೋದು ಆ ಸಂದರ್ಭಕ್ಕೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ವ್ಯಕ್ತಿ 90ಕ್ಕೂ ಅಧಿಕವಾಗಿ ಒಂದು ಹೆಚ್ಚಿನ ಒಂದು ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಿ, ಹೆಚ್ಚು ಕಡಿಮೆ ಮಾಡಿದಂಥ ಒಂದು 90 ಸಿನಿಮಾಗಳಲ್ಲಿ ಒಂದು 80ಕ್ಕೂ ಮೇಲ್ಪಟ್ಟಂತಹ ಸಿನಿಮಾಗಳೆಲ್ಲವೂ ಯಶಸ್ವಿಯಾದಂತಹ ಸಿನಿಮಾಗಳೇ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ನಿರ್ದೇಶನದ ಕೆಲವೊಂದು ಸಿನಿಮಾಗಳು ನಿಜವಾಗ್ಲೂ ಇವತ್ತು ನಾವು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಕೆಲವು ಸನ್ನಿವೇಶಗಳಿಂದ. ಗೀತಾ ಸಿನಿಮಾ ಆಗಲಿ, ಜನ್ಮ ಜನ್ಮದ ಅನುಬಂಧ ಸಿನಿಮಾ ಆಗಲಿ, ಅದೆಲ್ಲ ನೋಡಿ ಎಷ್ಟು ಪುನರ್ಜನ್ಮದ ಕಥೆನೇ ಆದರೂ ಎಷ್ಟು ವಿಶೇಷವಾಗಿ ಅದೆಲ್ಲ ಅವರು ಮಾಡಿದ್ದಾರೆ. ಹಾಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನ್ನುವಂತಹ ಸಿನಿಮಾ, ಇದೆಲ್ಲ ಎಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತಹ ಒಂದು ಸಿನಿಮಾಗಳು ಅಂತಂದರೆ ತಪ್ಪಾಗಲಾರದು. ಹಾಗಾಗಿ ಹಲವು ಸಿನಿಮಾಗಳಲ್ಲಿ ಅವರ ಅಭಿನಯ ನಿಜವಾಗ್ಲೂ ಅಮೋಘವಾದಂತಹ ಒಂದು ಅಭಿನಯ. ಪಾಪ ಅವರ ಗುರುಗಳಾದಂತಹ ಏನು ನಮ್ಮ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ, ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥದ್ದು ಇತ್ತೀಚೆಗೆ, ಆವತ್ತಿನ ಕಾಲದಲ್ಲಿ ನಮ್ಮ ಚಂದ್ರಶೇಖರ ಕಂಬಾರರು ಶಂಕರ್ ನಾಗ್ರವರ ಗುರುಸ್ಥಾನದಲ್ಲಿದ್ದು, ಅವರ ಒಂದು ನಾಟಕ ಜೋಕುಮಾರ ಸ್ವಾಮಿ ಅನ್ನುವಂತಹ ಒಂದು ನಾಟಕ, ಅದನ್ನು ಸಿನಿಮಾ ಮಾಡುವಂತಹ ಉದ್ದೇಶಕ್ಕೆ ಅವರು ಪಾಪ ಶಂಕರ್ ನಾಗ್ರವರು ಏನು ಒಂದು ಈ ಪೂರ್ವ ನಿಮಿತ್ತವಾದಂತಹ ಕೆಲಸಗಳು ಏನು ಇರ್ತವೆ ಈ ಸಿನಿಮಾವನ್ನು ನಿರ್ಮಾಣ ಮಾಡುವಂಥ ಒಂದು ಹಂತದಲ್ಲಿ, ಒಂದು ಈ ಪೂರ್ವ ನಿಯೋಜಿತ ಕೆಲಸಗಳು ಅಥವಾ ಪೂರ್ವ ನಿಮಿತ್ತವಾದಂತಹ ಕೆಲಸಗಳನ್ನ ಮಾಡ್ಕೊಂಬರುವಂತಹ ಉದ್ದೇಶದಲ್ಲಿ ಅವರು ಪ್ರಯಾಣ ಬೆಳೆಸಿರ್ತಾರೆ. ದುರ್ದೈವ ವಶಾತ್ ಅವರು ಏನು ಕಾರಿನ ಒಂದು ಅಪಘಾತಕ್ಕೆ ಈಡಾಗಿ ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ. ನಿಜವಾಗ್ಲೂ ಆ ಒಂದು ದಿಗ್ಭ್ರಮೆಯುಕ್ತವಾದಂತಹ ಸನ್ನಿವೇಶವನ್ನು ಏನು ಯಾರೇ ನೆನೆಸ್ಕೊಂಡ್ರು ನಿಜವಾಗ್ಲೂ ಈ ಕ್ಷಣಕ್ಕೆ ನೆನೆಸ್ಕೊಂಡ್ರೂ ಸಹ ಅಷ್ಟೇ ನಮಗೆ ಒಂದು ವಿಧವಾಗಿ ದಿಗ್ಭ್ರಮೆ ಆಗ್ತಕ್ಕಂಥದ್ದು. ಒಟ್ಟಾರೆ ಮನುಷ್ಯ ನೋಡಿ ಪಾಪ ಅವರು ಬದುಕಿದ 36 ವರ್ಷ ಆದರೂ ನಾನು ಆಗಲೇ ಹೇಳಿದ ಹಾಗೆ 360 ವರ್ಷಗಳ ಕಾಲ ನಾವು ನೆನೆಸ್ಕೋಬೋದು ಅವ್ರ ಕೆಲಸಗಳನ್ನ. ಹಾಗೆ ಪಾಪ ಆ ವ್ಯಕ್ತಿ ಇನ್ನೂ ಬದುಕಿದಿದ್ದರೆ ಇನ್ನೂ ಎಷ್ಟೆಲ್ಲ ಒಂದು ಪ್ರಶಂಸೆಗಳನ್ನು, ಇನ್ನೆಷ್ಟು ಕೀರ್ತಿಯನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಸಹ ಅವರು ತಂದು ಕೊಡ್ತಿದ್ರು ಅನ್ನುವಂಥದ್ದನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅನ್ನೋ ಥರ ನಮಗೆ ನಿಜವಾಗ್ಲೂ ಇವತ್ತು ಬೇಜಾರಾಗುತ್ತೆ. ಏನು ಮಾಡ್ತೀರಿ, ವಿಧಿ ಒಂದು ರೀತಿ ದುರದೃಷ್ಟವಶಾತ್ ಅವರು ಏನು ಕಾಲವಾದರೂ ಆ ಕಾಲವಾದಂತಹ ಸಂದರ್ಭ ಅವತ್ತಿನಿಂದ ಇವತ್ತಿನವರೆಗೂ ನೋಡಿ ಅದೆಷ್ಟೋ ಒಂದು ಜನರ ಒಂದು ಜನಮಾನಸದಲ್ಲಿ ಅವರು ವಿರಾಜಮಾನವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಆಟೋ ಚಾಲಕ ಸ್ನೇಹಿತರ ಬಹಳ ಒಂದು ಅವರ ಒಂದು ಆಟೋವಿನ ಹಿಂದೆ ಏನು ಅವರು ಒಂದು ಚಿತ್ರವನ್ನು ಅಂಟಿಸ್ಕೊಂಡು ಅಥವಾ ಒಂದು ಸ್ಕೆಚ್ ಬರೆಸ್ಕೊಂಡಿರ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಆಟೋ ಓಡಿಸ್ತಕ್ಕಂತಹ ಆಟೋ ಚಾಲಕರ ಸ್ನೇಹಿತರ ಒಂದು ಜನಮಾನಸದಲ್ಲಿ ಅವರು ಬೇರೂರಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ನಿಜವಾಗ್ಲೂ ಖುಷಿಯಾಗುತ್ತೆ, ಇಂಥ ಒಬ್ಬ ವ್ಯಕ್ತಿ ನಮ್ಮ ನಾಡಿನಲ್ಲಿ ಹುಟ್ಟಿದ್ರಪ್ಪ ಅನ್ನುವಂಥದ್ದು ಖುಷಿಯಾಗುತ್ತೆ. ಆದರೆ ಅವರ ಅಕಾಲಿಕ ಮರಣ ಖಂಡಿತವಾಗ್ಲೂ ದುಃಖವನ್ನು ತರಿಸುವಂಥ ವಿಚಾರ. ಹಾಗಾಗಿ ಇಂಥ ಮಹಾನುಭಾವರು ಹುಟ್ಟಿದ್ದಂಥದ್ದು ಸಹ ಅಶ್ವಿನಿ ನಕ್ಷತ್ರದಲ್ಲೇ. ಅವರ ಸಾಧನೆಯನ್ನು ನಾವು ನೆನೆಯೋಣ, ಅವರ ಕೆಲಸವನ್ನು ನೆನೆಯೋಣ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಕಾರ್ಯಪ್ರವೃತ್ತತೆಯನ್ನು ನಾವು ಸ್ಮರಿಸೋಣ. ಹೀಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ, ನೋಡಿ ಇವರ ಜನ್ಮ ಜಾತಕದಲ್ಲಿ 9ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಂಥ ಸಂದರ್ಭದಲ್ಲಿ ಇವರು ಹುಟ್ಟಿರ್ತಕ್ಕಂಥದ್ದು. 9ನೇ ತಾರೀಕು ನವೆಂಬರ್ 1954ನೇ ಇಸ್ವಿನಲ್ಲಿ ಇವರ ಜನ್ಮ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಏನು ಅಶ್ವಿನಿ ನಕ್ಷತ್ರದಲ್ಲಿ ಏನು ಇವರ ಒಂದು ಜನನ ಆಗುತ್ತೆ, ಆ ನಕ್ಷತ್ರ ಇರತಕ್ಕಂಥ ರಾಶಿ ಮೇಷರಾಶಿಯಿಂದ 9ನೇ ಮನೆಯಲ್ಲಿ
ರಾಹುವಿನ ಸಂಚಾರ ಆಗುವಂತಹ ಒಂದು ಕಾಲದಲ್ಲಿ ಇವ್ರ ಜನ್ಮ ಆಗಿರುತ್ತೆ ನೋಡಿ. ಮಂಗಳವಾರ ಇವರ ಜನನ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಾಗೆ ನಾನು ನಿಮಗೆ ಹೇಳಿದೆ, ಮಂಗಳವಾರ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ ಅವ್ರಿಗೆ ಭಗವಂತನ ಒಂದು ವಿಶೇಷ ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಗವಂತ ಅಸ್ತು ಅಂತ ಹೇಳ್ತಾನೆ ಅಂತ ನಾನೇನಾಗಲೇ ನಿಮ್ಗೆ ಹೇಳಿದೆ ನಾರದ ಸಂಹಿತೆಯ ಪ್ರಕಾರ. ಆ್ಯಸ್ ಪರ್ ದಟ್ ನೋಡಿ, ಆಯುಷ್ಯ ಯಾರು ಅವ್ರವ್ರು ಕೇಳ್ಕೊಂಬಂದಿದ್ದು, ಆದರೆ ಅವರಿದ್ದಂಥ ಕಾಲದಲ್ಲಿ ಏನು ಅವ್ರ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಭಗವಂತ ಎಷ್ಟು ಒಂದು ವಿಶೇಷವಾದಂತಹ ಒಂದು ಅನುಗ್ರಹಗಳನ್ನ ಮಾಡಿಕೊಟ್ಟಿದ್ದ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಯಾವುದೇ ಕೆಲಸಗಳು ಸಹ ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದಾರೆ ಅನ್ನುವಂತಹದ್ದು ಎಲ್ಲೂ ಸಹ ಇವತ್ತಿನವರೆಗೂ ಯಾವ ಮಾತು ಇಲ್ಲ, ಆ ಥರ ಕೇಳಿಬಂದಿಲ್ಲ. ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡಿ. ಕಾಕತಾಳೀಯ ಎಂಬಂತೆ ಅವರ ಡೆತ್ ಟೈಮಲ್ಲೂ ಸಹ ಈ ಶನೇಶ್ಚರ ಮೋಸ್ಟ್ ಮ್ಯಾಲಿಫಿಕ್ ಪ್ಲ್ಯಾನೆಟ್ ಫಾರ್ ದಿ ಅಶ್ವಿನಿ ನಕ್ಷತ್ರ, ಅಂದರೆ ಅತ್ಯಂತ ಅಶುಭದಾಯಕ ಗ್ರಹಗಳಲ್ಲಿ ಒಂದಾದಂತಹ ಶನೇಶ್ಚರ ಸ್ವಾಮಿ, ಈ ಶನೇಶ್ಚರನ ಒಂದು ಪ್ರಭಾವ 9ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೇ ಆಗಿದೆ ಈ ಒಂದು ದುರ್ಘಟನೆ. ಹಾಗಾಗಿ ಈ ಅಕಾಲಿಕ ಮರಣವನ್ನು ಅವರು ಏನು ಆ ಒಂದು ಸ್ಥಿತಿಯನ್ನು ಎದುರುಗೊಂಡ್ರು, ಅಂಥ ಸಂದರ್ಭದಲ್ಲೂ ಸಹ ಶನಿ ಈ 9ರಲ್ಲಿ ಸಂಚಾರ ಆಗಬೇಕಾದಂತಹ ಸಂದರ್ಭ ಟ್ರಾನ್ಸಿಟ್ನಲ್ಲಿ ಆಗಿದೆ ಅನ್ನುವಂಥದ್ದು ಈ ವಿಚಾರ. ಹಾಗಾಗಿ ಯಾಕೆ ಈ ರೀತಿ ಆಗಿದೆಯಪ್ಪ ಅಂತಂದರೆ, ಆ್ಯಸ್ ಪರ್ ದಿ ನಾರದ ಸಂಹಿತೆಯ ಉಲ್ಲೇಖನೆ ಹಾಗೂ ಮಾನಸ ಸಾಗರಿಯ ಒಂದು ಉಲ್ಲೇಖನೆಯ ಪ್ರಕಾರ 9ರಲ್ಲಿ ಶನಿ ಅಥವಾ ರಾಹು ಬರ್ತಲ್ಲಿ ಸಂಚಾರ ಆಗಬೇಕಾದರೂ ಅಷ್ಟೇ ಅಥವಾ ಟ್ರಾನ್ಸಿಟಲ್ಲಿ ಆಗಬೇಕಾದರೂ ಅಷ್ಟೇ ಸಹಜವಾಗಿ ಒಂದಲ್ಲ ಒಂದು ವಿಧವಾದಂತಹ ದುರ್ಘಟನೆಗೆ ಅವರು ಗುರಿ ಪಡ್ತಾರೆ ಅನ್ನುವಂಥದ್ದು ಅಲ್ಲಿ ಏನು ಈ ಆಚಾರ್ಯರ ಒಂದು ಉಲ್ಲೇಖನೆ ಇದೆ. ಆ್ಯಸ್ ಪರ್ ದಟ್ ಈ ವಿಚಾರವನ್ನು ನಾವಿಲ್ಲಿ ಅವರ ಶಂಕರ್ನಾಗ್ರವರ ಒಂದು ಜನ್ಮಜಾತಕದಿಂದ ಏನು ನಾವು ಅದನ್ನು ಒಂದು ರೀತಿಯಾದಂತಹ ವ್ಯಾಲಿಡೇಷನಲ್ ಪಾಯಿಂಟಾಗಿ ನಾವಿಲ್ಲಿ ನೋಡ್ಬೋದಾಗಿದೆ. ಪಾಪ ಏನಾದರೂ ಪರಿಹಾರ ಮಾಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಯಾರಾದರೂ ಅವ್ರಿಗೆ ಒಂದು ರೀತಿ ಅದನ್ನು ಹೇಳಿದರೆ ಖಂಡಿತವಾಗ್ಲೂ ಅವ್ರಿಗೂ ಸಹ ಭಗವಂತ ಈ ಒಂದು ಪ್ರಾಣಾಪಾಯದಿಂದ ಪಾರು ಮಾಡಿರ್ತಿದ್ದ ಅಂತ ಅನಿಸುತ್ತೆ. ಹಾಗಾಗಿ ಏನೋ ದುರದೃಷ್ಟವಶಾತ್ ಅವ್ರಿಗೆ ಆ ಥರ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿರುವಂತಹ ವ್ಯಕ್ತಿಗಳು ಯಾರೂ ಸಿಕ್ಕಿರೋದಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಪಾಪ ಈ ಒಂದು ಏನು ಈ ದುರ್ದೈವಯುಕ್ತವಾದ ಸಂದರ್ಭದಿಂದ ಅವರು ಈ ಪ್ರಾಣಾಪಾಯದಿಂದ ಪಾಪ ಪಾರಾಗಲಿಕ್ಕೆ ಆಗಿಲ್ಲ. ನಿಜವಾಗ್ಲೂ ಒಂದು ಬೇಸರದ ಸಂಗತಿ. ಇವತ್ತು ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಸಾರ್ವಕಾಲಿಕವಾಗಿ ಚಿರಸ್ಮರಣೆಯಲ್ಲಿ ಉಳ್ಕೊಳ್ತಕ್ಕಂತಹ ಒಬ್ಬರು ಮಹಾನ್ ಮೇರು ಪ್ರತಿಭೆ, ಮಹಾನ್ ನಾಯಕ ನಟ, ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅಮೋಘ ನಾಯಕ ನಟ ಅಂತಂದರೂ ಸಹ ತಪ್ಪಾಗಲಾರ್ದು. ಅವರ ಆತ್ಮಕ್ಕೆ ಸದಾಕಾಲ ಭಗವಂತ ಒಂದು ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ವೀಕ್ಷಕರೇ, ಒಟ್ಟಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ, ನಿಮ್ಮ ಜೀವನ ಖಂಡಿತವಾಗಲೂ ಉತ್ತಮವಾದ ರೀತಿಯಲ್ಲಿ ಸಾಗುತ್ತೆ, ಅದ್ರಲ್ಲಿ ಬೇರೊಂದು ಮಾತಿಲ್ಲ. ನೋಡಿ, ನೈಸರ್ಗಿಕವಾಗಿ ಒಂದು 5% ಫ್ಲಾ ಇರುತ್ತೆ, ಅಂದರೆ ನ್ಯಾಚುರಲ್ ಫ್ಲಾ ಅಂತ ಹೇಳ್ತೀವಿ. ನಾನು ಇಷ್ಟೂ ಏನು ಹೇಳಿದ್ದೀನಿ, ಇಷ್ಟೂ ವಿಚಾರಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಖಂಡಿತವಾಗ್ಲೂ, ಅದರಲ್ಲೂ 95% ವ್ಯಕ್ತಿಗಳ ಜೀವನದಲ್ಲಿ ಖಂಡಿತವಾಗ್ಲೂ ಇಷ್ಟೂ ವಿಚಾರಗಳು ಸತ್ಯವಾಗಿ ಅನ್ವಯಗೊಂಡಿರುತ್ತದೆ. ಯಾರೋ 5% ಜನಗಳಿಗೆ ಅದು ಅನ್ವಯ ಆಗಿರೋದಿಲ್ಲ ಅಂತಂದರೆ ಅದಕ್ಕೆ ಕಾರಣ ಈ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ನೆಗೆಟಿವ್ ಪ್ಲ್ಯಾನೆಟ್ಸ್ ಆಗಿರ್ತಕ್ಕಂತಹ ಶನಿ ಅಥವಾ ರಾಹುವಿನ ಒಂದು ಈ ಪ್ರಭಾವ ಆಗಿರುತ್ತೆ. ಹಾಗಾಗಿ ಏನು ಶನಿ ಅಥವಾ ರಾಹುವಿನ ಪ್ರಭಾವಕ್ಕೆ ಒಳಪಟ್ಟಿರ್ತಕ್ಕಂಥ ಅಶ್ವಿನಿ ನಕ್ಷತ್ರದವರು ಸರ್ವೇ ಸಾಮಾನ್ಯವಾಗಿ ಒಂದು 5%, ಅಂದರೆ 5% ಆಫ್ ದಿ ಪೀಪಲ್ ಅವ್ರಿಗೆ ಒಂದಲ್ಲ ಒಂದು ರೀತಿ ಏನೂ ಮಾಡೋಕ್ಕಾಗದೇ ಇರುವಂತಹ ದುಸ್ಥಿತಿಗಳು, ಏನೋ ಒಂದು ರೀತಿ ಮೇಲಕ್ಕೆ ಬರಬೇಕು ಅಂತ ಪಾಪ ಅರಸಾಹಸ ಪಡ್ತಾರೆ. ವಿಧಿಯುಕ್ತವಾಗಿ ಕೆಲವೊಂದು ಸಲ ಅವರಿಗೆ ಸಪ್ರೆಷನ್ಸು ಉಂಟಾಗ್ತದೆ. ಎಷ್ಟೇ ಅರಸಾಹಸ ಪಟ್ಟರು ಮೇಲಕ್ಕೆ ಬರೋಕ್ಕಾಗಲ್ಲ. ಇಷ್ಟೆಲ್ಲ ಒಂದು ಒದ್ದಾಡ್ಕೊಂಡಿರುವಂಥ ಪರಿಸ್ಥಿತಿಗಳಲ್ಲಿ ಪಾಪ ನಲುಗ್ತಾ ಇರ್ತಾರೆ.
ಹಾಗಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರೋ ಒಂದು 5% ಪಾಪ ಒಂದು ಸಾಕಷ್ಟು ಒಂದು ಕಷ್ಟ ನಷ್ಟಗಳಲ್ಲಿ ನಲುಗ್ತಕ್ಕಂಥ ಜನ, ಅವರು ಪಾಪ ಎಷ್ಟೇ ಸಾಹಸ ಪಟ್ಟರು ಮೇಲಕ್ಕೆ ಬರಲಿಕ್ಕೆ ಆಗ್ತಾ ಇರೋದಿಲ್ಲ. ಅದರಲ್ಲಿ ಶನಿ ರಾಹುವಿನ ಒಂದು ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಮ್ಯಾಟರ್ಸ್ಗೆ ಅವರು ಬಹುವಾಗಿ ಅವರು ತತ್ತರಿಸಿ ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ 95% ಜನಗಳು ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿದ್ದೀರಿ, ಅವರಲ್ಲಿ 95% ಜನಗಳು ಖಂಡಿತವಾಗ್ಲೂ ನಾನೇನು ಇಷ್ಟು ಹೇಳಿದ್ದೀನಿ ಅಷ್ಟೂ ವಿಚಾರದಲ್ಲಿ ತಮಗೆ ಉನ್ನತವಾದಂತಹ ಎಲ್ಲ ಕಾರಕತ್ವಗಳು ಸಹ ಅವ್ರಿಗೆ ಒಂದು ಅಪ್ಲಿಕಬಲ್ ಹಾಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಅಶ್ವಿನಿ ನಕ್ಷತ್ರದವರು ಉತ್ತಮವಾದಂತಹ ರೀತಿಯಲ್ಲಿ ಜೀವನ ಸಾಗಿಸಿ, ಧ್ಯೇಯ ಅನ್ನೋದೇ ಇಂಪಾರ್ಟೆಂಟು. ಆ ಧ್ಯೇಯಕ್ಕೆ ಅನುಗುಣವಾದಂತಹ ಒಂದು ಯೋಜನೆಗಳನ್ನ ಹಾಕ್ಕೊಳ್ಳಿ. ಹಾಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ಗೆ ಯಾವತ್ತೂ ಸಹ ನೀವು ಹಿಂದೇಟು ಹಾಕಬೇಡಿ. ಯಾಕೆಂದರೆ ನೀವು ಲಾಂಗ್ ಟರ್ಮ್ ಆಗಿ ಯಾವುದನ್ನೂ ಸಹ ಮಾಡ್ಕೊಂಡು ಹೋಗಲ್ಲ. ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ಸ್ನಲ್ಲೇ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ಸ್ಗಳನ್ನ ಹೊಂದ್ಕೋತೀರಿ. ಹಾಗಾಗಿ ಅದನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮುಂದಾಲೋಚನೆ, ಭವಿಷ್ಯತ್ತಿನ ಮೇಲೆ ಆಲೋಚನೆ ಇರಬೇಕು. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಭವಿಷ್ಯತ್ತಿಗಾಗಿ ದುಡಿರಿ, ಭವಿಷ್ಯತ್ತಿಗಾಗಿ ಶ್ರಮಿಸಿ. ಯಾವುದೇ ಒಂದು ವಿಧವಾಗಿ ಹರಸಾಹಸ ಪಟ್ಟರೂ ನಿಮಗೆ ಗುರುವಿನ ಶ್ರೀರಕ್ಷೆ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಎಲ್ಲರಿಗೂ. ಈ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ ಅವರೆಲ್ಲರ ಒಂದು ಜೀವನವೂ ಸಂಪನ್ನವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.